ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತೆಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಗುರುಭಕ್ತರಾದ ತಮ್ಮೆಲ್ಲರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡುತ್ತಾ ಇದ್ದೇನೆ. ನಾವು ಕಳೆದ ವಾರ ಕೂಡ ಅನುಭವ ಅಮೃತದ ಒಂದು ಮುಂದುವರಿದ ಭಾಗವಾದ ತ್ವಂಪದ ಅರ್ಥವನ್ನ ಕೇಳಿದ್ವಿ. ಹಾಗೂ ತ್ವಂಪದ ಅರ್ಥವನ್ನ 3 ದಿನಗಳ ಕಾಲ ನಾವು 3 ದಿನಗಳು ನಮ್ಮ ಸತ್ಸಂಗದಲ್ಲಿ ಕೇಳಿದ್ವಿ. ಈಗ ನಾವು ತತ್ತಾಯ್ತು, ತ್ವಮ್ಮಾಯ್ತು, ಈಗ ಹಸಿ ಪದವನ್ನ ಕೇಳಲಿದ್ದೇವೆ ಈ ದಿನ. ಅದರ ಅನುಭವಾಮೃತದಲ್ಲೇನೆ ಈ 3 ಪದಗಳ ಅರ್ಥ ವಿವರಣೆ ಇರುವುದರಿಂದ ನಾವು ಇವಾಗ ಹಸಿ ಪದದ ಅರ್ಥಕ್ಕೆ ಬಂದಿದ್ದೇವೆ. ಹಾಗೂ ಇಂದು ಅದನ್ನು ಮತ್ತೆ ನಮ್ಮ ಎದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಯುತ HY ರಾಮರಾವ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಅವರು ಇಂದಿನ ಪ್ರಸ್ತುತಿಯನ್ನ ಆರಂಭ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ವಿನಾಯಕನ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳು. ಭಕ್ತಿ ಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಶಂಕರಲಿಂಗ ಭಗವಾನರಾದ ನಮ್ಮ ಅಪ್ಪ ಅವರ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳು. ಇಲ್ಲಿ ನೆರೆದಿರ್ತಕ್ಕಂಥ ಅಪ್ಪನ ಎಲ್ಲಾ ಭಕ್ತರ ಪಾದಾರವಿಂದಗಳಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಈ ಅನುಭವಾಮೃತದಲ್ಲಿ ನಾವು ಇಲ್ಲಿವರೆಗೆ ತತ್ಪದ ತ್ವಂಪದವನ್ನ ಹೇಳಿದ್ವಿ. ಇವತ್ತು ನಾವು ಹಸಿ ಪದಾರ್ಥ ನಿರ್ಣಯ 5ನೇ ಅಧ್ಯಾಯವನ್ನ ತಗೋತೀವಿ. ಈ 5ನೇ ಅಧ್ಯಾಯದಲ್ಲಿ ಬರತಕ್ಕಂಥ ಸೂಚನ ಪದ್ಯೆಯನ್ನ ಓದ್ತಾರೆ. ಹಸಿ ಪದದ ಖಂಡಾದ್ವಯ ಅಮೃತ ರಸವ ಸಾತ್ಯವತೆಯ ಶುಕ ಮುನಿಗೆ ಉಸುರಿದನು ವೇದಾಂತ ವಿವರಣೆಯಿಂದ ವಿಸ್ತರಿಸಿ. ಅಖಂಡ ಅದ್ವಯ ಅಮೃತ ರೂಪವಾದ ಹಸಿ ಪದಾರ್ಥ, ಅಮೃತ ರೂಪವಾಗಿರೋದು, ಅಖಂಡವಾಗಿರೋದು ಮತ್ತು ಅದ್ವಯ ಎರಡಿಲ್ಲದ್ದು ಅಂತ. ಎರಡಿಲ್ಲದ್ದು ಒಂದೇ, ಎಲ್ಲಾ ಕಡೆಗೂ ಇರತಕ್ಕಂಥ ಒಂದೇ ಒಂದ ಅಖಂಡ ಅದ್ವಯವಾದ ಅಮೃತ ರೂಪವಾದ ಹಸಿ ಪದ. ಇದರ ಅಮೃತ ರಸವನ್ನ ವೇದಾಂತ ರೀತಿಯಲ್ಲಿ ವ್ಯಾಸನು ತನ್ನ ಮಗನಾದ ಶುಕಮನಿಗೆ ವಿಸ್ತಾರವಾದ ಹೇಳಿದ ಒಂದು ಕಥೆ ಇಲ್ಲಿದೆ. ಈ ತತ್ಪದ, ತ್ವಂಪದ ಮತ್ತು ಹಸಿಪದ ಇದು ತತ್ವಮಸಿಯಿಂದ ಬಂದಿದೆ. ತತ್ ಅಂದ್ರೆ ಅದು ಪರಮಾತ್ಮ, ಸರ್ವವ್ಯಾಪಿ ಪರಬ್ರಹ್ಮ. ತ್ವಂ ಅಂದ್ರೆ ನೀನು, ನೀನು ಅಂದ್ರೆ ದೇಹ ಅಲ್ಲ ಆತ್ಮ. ಹಸಿ ಪದ ಅಂದ್ರೆ ಐಕ್ಯ ಪದ, ಪರಮಾತ್ಮ ಜೀವಾತ್ಮ ಇವುಗಳ ಐಕ್ಯ ಪದದ ವಿಚಾರ ಇಲ್ಲಿ ಬಂದಿದೆ. ಆ ಐಕ್ಯವೇ ಹಸಿ ಪದ. ತತ್ ಪರಮಾತ್ಮ, ತ್ವಂ ಜೀವಾತ್ಮ, ಹಸಿ ಇವುಗಳ ಐಕ್ಯ ಪದ ಇದೆ ಹಸಿ ಪದ. ಈಗ ಪ್ರಾರ್ಥನೆ. ಮೇರುವೇದನುವಹಿಪತಿಯೇ ಹೆದೆವಾರಿ ಜಾಕ್ಷನೆ ಬಾಣಪುರಗಳು 3 ಗುರಿ ತ್ರಿಪುರಾರಿಯೇ ಬಲು ವೀರ ಬಿಲುಗಾರ ಧಾರಣಿಯೇ ರಥ ಸಾರಥಿಯ ವಿಧಿ ವಾರುವಂಗಳೆ ವೇದಗಾಲಿಗಳಾರು ಮೀಂದುಗಳಾಗೆ ಶ್ರೀಗಿರಿನಾಥಗೆ ಇದಿರಾರು. ಈಶ್ವರ ಪರಮೇಶ್ವರ ಮೇರು ಧನಸ್ಸು, ಮೇರು ಪರ್ವತವನ್ನೇ ಧನಸ್ಸಾಗಿ ಇಟ್ಟುಕೊಂಡು ಆದಿಶೇಷನೇ ಇದೆ. ಆದಿಶೇಷನ್ನೇ ಆ ಬಿಲ್ಲಿಗೆ ಹಗ್ಗವಾಗಿ ಕಟ್ಟಿಬಿಟ್ಟ. ವಿಷ್ಣುವನ್ನ ಬಾಣವಾಗಿ ಇಟ್ಕೊಂಡ. ಭೂಮಿಯೇ ರಥ, ಬ್ರಹ್ಮನೇ ಸಾರಥಿ, ವೇದಗಳೇ ಕುದುರೆಗಳು, ಸೂರ್ಯಚಂದ್ರರೇ ರಥಗಳು ಗಾಲಿಗಳು, ಮಲ್ಲಿಕಾರ್ಜುನನೇ ರಥಿಕ. ರಥದಲ್ಲಿ ಇರೋನ್ ಯಾರು, ಯುದ್ಧ ಮಾಡಕ್ ನಿಂತಿರೋನ್ ಯಾರು? ಮಲ್ಲಿಕಾರ್ಜುನ ಶಿವ. ಅವನ ಬಾಣಕ್ಕೆ ಏನು ಗುರಿ, ಏನನ್ನು ನಾಶ ಮಾಡೋದಕ್ಕೆ ಅವನು ನಿಂತಿದ್ದಾನೆ? ತ್ರಿಪುರಗಳು ಗುರಿ.
3 ಪುರಗಳನ್ನು ಸಂಹಾರ ಮಾಡಬೇಕಾಗಿದೆ. ಹಿಂದೆ ರಾಕ್ಷಸರು 3 ಪುರಗಳನ್ನ ಸೃಷ್ಟಿ ಮಾಡಿದ್ವು, 3 ಬ್ರಹ್ಮಾಂಡ. ಅವು ಆಕಾಶದಲ್ಲೇ ಸುತ್ತಾ ಇದ್ದು ಒಂದಾದ್ಮೇಲೆ ಒಂದು. ಆ ತ್ರಿಪುರದಲ್ಲಿ ಯಾರಿದ್ರು? ರಾಕ್ಷಸರಿದ್ರು. ಅವರು ಹಗಲೆಲ್ಲ ಭೂಮಿಗೆ ಬಂದು ಈ ಮನುಷ್ಯರಿಗೆ ತೊಂದರೆ ಕೊಡ್ತಾ ಇದ್ರು. ಆ ರಾಕ್ಷಸರ ಸಂಹಾರ ಅನಿವಾರ್ಯವಾಗಿತ್ತು. ಆ 3 ಪುರಗಳ ಒಂದು ಕಥೆ ಏನಪ್ಪಾ ಅಂದ್ರೆ, ಆ ಬ್ರಹ್ಮನಿಂದ ವರ ಪಡ್ಕೊಂಡಿದ್ರು ಅವರು. ಆ 3 ಆ ಊರುಗಳು, ರಾಕ್ಷಸರ ಊರುಗಳು ಒಂದೇ ಸರಳ ರೇಖೆಯಲ್ಲಿ ಬಂದಾಗ, ಆವಾಗ ಒಂದೇ ಬಾಣದಿಂದ ಆ 3 ಹೊಡಿಬೇಕು ಅಂತ ಬಿಲುಗಾರ ಬೇಕು. ಹಾಗೆ ಹೊಡೆದ್ರೆ ಮಾತ್ರ ಅವು ಛಿದ್ರವಾಗಿ ನಾಶವಾಗಿ ಹೋಗ್ತವೆ, ಇಲ್ಲ ಅಂದ್ರೆ ನಾಶವಾಗಲ್ಲ ಅಂತ ಹೇಳಿ ಬ್ರಹ್ಮನಿಂದ ವರ ಪಡ್ಕೊಂಡ್ಬಿಟ್ಟಿದ್ರು. ಅವರು ಅಲ್ಲಿ ಏನು ಸಿಕ್ಕಾಪಟ್ಟೆ ಮರಿತಾ ಇದ್ರು. ಹಗಲೆಲ್ಲ ಭೂಮಿಗೆ ಬರೋದು, ಆ ತೊಂದರೆ ಕೊಡೋದು, ಋಷಿ ಮುನಿಗಳಿಗೆ, ಜನಗಳಿಗೆ ಎಲ್ಲರಿಗೂ ತೊಂದರೆ ಕೊಡೋದು, ಹೀಗೆ ಅವರ ಉಪ್ಪುಟಳ ಜಾಸ್ತಿ ಆಗೋಗಿತ್ತು. ಆವಾಗ ಈಶ್ವರನೇ ಅದಕ್ಕೆ ಸಮರ್ಥ ಅಂತ ಹೇಳಿ ಈಶ್ವರನ ನೇಮಿಸಿದ್ರು. ಆದ್ರೆ ಆ 3 ಪುರಗಳಲ್ಲಿದ್ದ ಮಹಿಳೆಯರು, ಅವರು ಬಹಳ ಪತಿವ್ರತೆಯರು. ಅವರು ಇರೋವರೆಗೂ 3 ಪುರಗಳನ್ನು ಸುಟ್ಟಾಕಕ್ ಸಾಧ್ಯ ಇಲ್ಲ. ಅವ್ರ ಅಂಥ ಪತಿವ್ರತರು ಅಲ್ಲಿದ್ದ ಹೆಣ್ಮಕ್ಳು. ಆವಾಗ ಎಲ್ಲ ಯೋಚನೆ ಮಾಡಿದ್ರು, ಆ ಹೆಣ್ಮಕ್ಳ ಒಂದು ಪಾತಿವ್ರತೆ ಹೋಗದೆ ಆ ಪುರಗಳನ್ನ ಸುಡೋದಕ್ ಸಾಧ್ಯ ಇಲ್ಲ. ರಾಕ್ಷಸರು ಸರಿ, ಅವರು ಪಾಪಿಗಳು, ಆದ್ರೆ ಅವರ ಹೆಣ್ಮಕ್ಳು ಬಹಳಷ್ಟು ಧರ್ಮಿಷ್ಠರು. ಅದನ್ನ ನಾಶ ಮಾಡೋದಲ್ಲೇ ಸಾಧ್ಯವಿಲ್ಲ ಅಂತ ಅವಾಗ ಏನ್ ಮಾಡ್ಬೇಕಾಯ್ತು, ಆವಾಗ ವಿಷ್ಣು ಒಂದು ಉಪಾಯವನ್ನು ಮಾಡ್ದ. ಅದಕ್ಕೆ ನಾನು ಅವರ ಪಾತಿವ್ರತ್ಯವನ್ನ ಕೆಡಿಸಿ ಬರ್ತೀನಿ ಅಂತ ಹೇಳ್ಬಿಟ್ಟು ಆ 3 ಪುರಗಳಿಗೆ ಹೋಗಿ ಬುದ್ಧನಾಗಿ ನಿಂತ. ಬರೇ ಬೊಮ್ಮೆಗೆ ಗೊಮ್ಮಟೇಶ್ವರ ಹಾಗೆ ನಿಂತ್ಬಿಟ್ಟ. ನಿಂತಾಗ ಏನಾಯ್ತು, ಆ ಹೆಣ್ಮಕ್ಳು ಆ ಬೌದ್ಧ ರೂಪವನ್ನು ನೋಡಿಬಿಟ್ಟು ಎಲ್ಲರೂ ಅದನ್ನು ಮೋಹಿಸಿಬಿಟ್ರು. ಮೋಹಿಸಿದ ತಕ್ಷಣನೇ ಅವರ ಪಾತಿವ್ರತ್ಯ ಹಾಳಾಯ್ತು. ಹಾಳಾದ ತಕ್ಷಣನೇ ಪರಮೇಶ್ವರ ರೆಡಿಯಾಗಿದ್ದ ಬಾಣ ಎಲ್ಲ ಇಟ್ಕೊಂಡು. ಆವಾಗ ಅವು ಸರಳ ರೇಖೆಯಲ್ಲಿ ಬಂದು ಅಷ್ಟೊತ್ತಿಗೆ ಆವಾಗ ಬಾಣ ಬಿಟ್ಟ. ಆವಾಗ 3 ಪುರಗಳು, ಅವರ 3 ಬ್ರಹ್ಮಾಂಡಗಳು ಭಸ್ಮವಾಗಿ ಹೋದ್ವು. ಹಾಗೆ ಶಿವನ ಎದುರಿಗೆ ಯಾರಾದ್ರೂ ನಿಲ್ಲೋದುಂಟೆ? ಮಹಾಮಹಿಮನ ಎದುರಿಗೆ ಯಾರಾದ್ರೂ ನಿಲ್ಲೋದುಂಟೆ? ಹಾಗೆ ಈಶ್ವರ 3 ಪುರಗಳನ್ನ ಸುಟ್ಟು ಹಾಕ್ಬಿಟ್ಟ. ಅದಕ್ಕೆ ಅವನಿಗೆ ತ್ರಿಪುರಾರಿ ಅಂತ ಹೆಸರು ಬಂತು. ತ್ರಿಪುರಾರಿ 3 ಪುರಗಳನ್ನು ಸುಟ್ಟವನು ಅಂತ ಹೇಳಿ. ಪರರ ನಿಂದಿಸಿ ಜರಿದು ತನ್ನನು ಹಿಡಿದು ಹೊಗಳಲು ಹಿಗ್ಗಿ ಗುರು ಹಿರಿಯರನು ದೂಷಿಸಿ ಕುಲಚಲಂಗಳ ಗಾಢ ಗರ್ವದಲ್ಲಿ ಅರಿಗಳಾರರ ಬಲೆಗೆ ಬಿದ್ದಿಗ ಪರಮ ಪಾತಕಿಯಾದ ಶಿಷ್ಣೋದರ ಪರಾಯಣಗೆ ಅರುಗಬೇಡಿ ಅನುಭವಾಮೃತವ. ಪರರ ನಿಂದಿಸಿ ಇನ್ನೊಬ್ಬರನ್ನ ದೂಷಿಸೋದು, ಯಾವಾಗ್ಲೂ ಇನ್ನೊಬ್ಬನ ಜರೆಯದು, ಅವನ್ ಹಂಗೆ ಇವನ್ ಹಂಗೆ ಅಂತ. ಗುರು ಹಿರಿಯರನ್ನ ದೂಷಿಸಿ, ಗುರು ಹಿರಿಯರನ್ನು ಬಿಡಂಗಿಲ್ಲ. ಅವರನ್ನು ಕೂಡ ಅವನ್ ಹಿಂಗೆ, ಇಂಥ ಗುರು, ಅವನ್ ಇಂಥ ಗುರು ಅಂತ ಹೇಳಿ ಅವರಲ್ಲಿ ಸುಮ್ನೆ ದೋಷ ಆರೋಪಣೆಯನ್ನ ಮಾಡ್ತಾ ಇರೋದು. ಇವು ತನ್ನನ್ನು ಹೊಗಳಿದ್ರೆ ಆಹಾ ಹಿರಿ ಹಿರಿ ಹಿಕ್ಕಿ ಬಿಡೋದು. ತನ್ನನ್ನು ಹೊಗಳೋದು, ನಾನು ನಾನು ಅಂದ್ರೆ ಏನು ಅಂತ ಹೇಳಿ ತನ್ನಂತಾನು ಹೊಗಳೋದು. ಕುಲ ಫಲಗಳ ಗಾಢ ಗರ್ವದಲ್ಲಿ ನಮ್ ಕುಲ ಎಂಥದೋ ಹಾಗೆ ಹೀಗೆ ಈ ಹೀಗೆ ಗರ್ವ ಪಡುತ್ತಾ ಹರಿಷಡ್ವರ್ಗಗಳ ಬಲೆಯಲ್ಲಿ ಬಿದ್ದಿರುವ ಪರಮ ಪಾಪಿ. ಹರಿಷಡ್ವರ್ಗಗಳು ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಅವುಗಳಲ್ಲಿ ಬಿದ್ದಿರತಕ್ಕಂಥ ಪರಮ ಪಾಪಿ. ಶಿಷ್ಣೋದರ ಪರಾಯಣ, ಯಾವಾಗ್ಲೂ ಹೊಟ್ಟೆದೇ ಚಿಂತೆ, ನಾನು ಅದ್ ತಿನ್ಬೇಕು ಅದ್ ತಿನ್ಬೇಕು ಇನ್ ತಿನ್ಬೇಕು ಅಂತ ಹೇಳಿ, ಆಮೇಲೆ ಸುಖ, ಹೀಗೆ ಸುಖದ ಆಸೆಯನ್ನು ಇಟ್ಕೊಂಡು ಇರ್ತಕ್ಕಂಥ ಪರಮ ಪಾಪಿಗೆ ಅನುಭವ ಬರ್ತೊಂಡು ಹೇಳ್ಬೇಡಪ್ಪ, ಅವನ ಅಧಿಕಾರಿ ಅಲ್ಲ, ಅವನ ಎದುರಿಗೆ ಹೇಳಿದ್ರೆ ಎಲ್ಲ ಅನರ್ಥ ಅಂತ ಹೇಳಿ ಈ ಅನಧಿಕಾರಿಯ
ಒಂದು ಇರುವಿಕೆಯನ್ನ ಅವನು ಇಂಥವನಿಗೆ ಹೇಳ್ಬೇಡ ಅಂತ ಹೇಳಿ ವ್ಯಾಸರು ಹೇಳ್ತಾರೆ. ಇತರ ಮತಗಳನ್ನುಳಿದು ತತ್ವದೊಳು ಅತಿಶಯ ಅಭ್ಯಾಸವನ್ನು ಮಾಡುವ ಮತಿಯುತರಿಗೆ ಅತಿ ಶಾಂತರಿಂಗೆ ಆಚಾರ ನಿರತರಿಗೆ ಶ್ರುತಿ ಗುರುಗಳಲ್ಲಿ ಭಕ್ತಿಯುಕ್ತರಿಗೆ ಅತುಲಗತಿ ಕಾಂಕ್ಷಕರಿಗಾವಗ ಮತಿಸಿ ತಿಳಿವರಿಗೊಲಿದು ಪೇಳಿ ಅನುಭವಾಮೃತವ. ಈಗ ಹೇಳೋದು ಅಧಿಕಾರಿಗಳು ಯಾರಪ್ಪ ಅಧಿಕಾರಿಗಳಿಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇತರ ಮತಗಳ ನುಳಿದು ಮತಗಳ ಚಾಪಲ್ಯಕ್ಕೆ ಬೀಳದೆ. ಕೆಲವ್ರು ಏನ್ ಮಾಡ್ತಾರೆ, ಆ ಮತದೊಳಗೆ ಬಹಳ ಚೆನ್ನಾಗಿದೆ ಅದರಿಂದ ನಾನು ಆ ಮತಕ್ಕೆ ಹೋಗ್ಬಿಡ್ತೇನೆ, ಆಮೇಲೆ ಈ ಮತ ಚೆನ್ನಾಗಿದೆ ಹೀಗೆ ಮತಗಳನ್ನು ಒಂದ್ ಬಿಟ್ಟು ಒಂದಕ್ಕೆ ಹೋಗೋದು. ಹಾಗೆ ಮತಗಳ ಚಾಪಲ್ಯಕ್ಕೆ ಬೀಳದೆ ಆತ್ಮತತ್ವದಲ್ಲಿ ಅತಿಶಯವಾದ ಅಭ್ಯಾಸವನ್ನು ಮಾಡುವವರಿಗೆ ನಮ್ಮ ಆತ್ಮ ಅದರ ಲಕ್ಷಣಗಳೇನು ಅಂತ ಹೇಗೆ ಅರಿಬೇಕು ಅನ್ನೋ ಬಗ್ಗೆ ಅದನ್ನೇ ಚೆನ್ನಾಗಿ ಅಭ್ಯಾಸ ಮಾಡ್ತಕ್ಕಂಥವರಿಗೆ, ಆಮೇಲೆ ಶಾಂತರಿಗೆ, ಯಾವಾಗಲೂ ಶಾಂತ ಚಿತ್ತರು, ಕೋಪಗೊಳ್ಳೋದು ಅಥವಾ ಇನ್ನು ಬೇರೆ ರೀತಿಯ ಒಂದು ವಿಚಾರಗಳು ಇಲ್ಲದೆ ಇರೋದು, ಆಮೇಲೆ ವೇದ ಗುರುಗಳ ವಾಕ್ಯದಲ್ಲಿ ಭಕ್ತಿ, ವೇದಗಳಲ್ಲಿ ಭಕ್ತಿ, ಗುರುಗಳಲ್ಲಿ ಭಕ್ತಿ, ಹೀಗೆ ಇರತಕ್ಕಂಥ ಮುಮುಕ್ಷಗಳಿಗೆ ಅಂದ್ರೆ ಮೋಕ್ಷವನ್ನೇ ಅಪೇಕ್ಷೆ ಪಡತಕ್ಕಂಥವರಿಗೆ, ವಿಚಾರ ಮಂಥನ ತತ್ವವನ್ನು ತಿಳಿಯಲು ಇಚ್ಛಿಸುವವರಿಗೆ, ವಿಚಾರವನ್ನ ಚೆನ್ನಾಗಿ ಮತಿಸಿ ಅದರ ವಿಚಾರ ಏನು ಎಂಬುದನ್ನ ಚೆನ್ನಾಗಿ ತಿಳಿಯಲು ಇಚ್ಛಿಸುವವರಿಗೆ, ಇಂಥವರಿಗೆ ಅನುಭವ ಅಮೃತವನ್ನ ಹೇಳಪ್ಪ, ಅವರೇ ಅಧಿಕಾರಿಗಳು. ಹೇಳಿದೆನು ತತ್ವಂಗಳಿಗೆ ಸಲೆ ಮೇಲವಹ ಲಕ್ಷಾರ್ಥವನು ತಿಳಿಮೇಲೆ ವಾಚ್ಯಾರ್ಥವನು ವಿದ್ಯೆಯಿಂದಾದ ತಾಳೆನಿಪ ಜೀವೇಶ್ವರತ್ವವ ತಾಳೆ ಕಿಂಚಿಜ್ಞತ್ವ ಜೀವನು ಲೀಲೆಯಂ ಸರ್ವಜ್ಞತಾದಿಯಲೆಸೆವ ಪರಮಾತ್ಮ. ವ್ಯಾಸರು ಹೇಳ್ತಾರೆ, ನೋಡಪ್ಪ, ನಾನು ಈವರೆಗೆ ತತ್ವಗಳಿಗೆ ಸಲೆ ಮೇಳೆವ ಲಕ್ಷಾರ್ಥವನ್ನು ತಿಳಿಸಿದ್ದೇನೆ. ಅಂದ್ರೆ ಸುಖನೇ ತೊಂಪದ ತತ್ವಗಳಿಗೆ ಲಕ್ಷಾರ್ಥವನ್ನು ನಿನಗೆ ಹೇಳಿದ್ದೇನೆ ಇಷ್ಟು ಇಲ್ಲಿವರೆಗೆ. ಈಗ ವಾಚ್ಯಾರ್ಥವನ್ನು ತಿಳಿದುಕೋ. ಈಗ ಹೇಳ್ತೇನೆ, ಅವಿದ್ಯೆ ವಿವಿದ್ಯೆಗಳಿಂದ ಜೀವೇಶ್ವರಗಳಾದರು. ಅವಿದ್ಯೆ ವಿದ್ಯೆ ಇವುಗಳಿಂದ ಜೀವ ಮತ್ತು ಈಶ್ವರ. ಜೀವ ಎಂಬುದು ನಮ್ಮ ದೇಹದಲ್ಲಿ ಇರತಕ್ಕಂಥದ್ದು, ಈಶ್ವರ ಎಲ್ಲಾ ಕಡೆಗೂ ಇರತಕ್ಕಂಥದ್ದು. ಕಿಂಚಿತಜ್ಞ ಎಂಬನು ಜೀವ, ಸರ್ವಜ್ಞ ಎಂಬುದು ಪರಮಾತ್ಮ. ಪರಮಾತ್ಮ ಸರ್ವಜ್ಞ, ಅವನಿಗೆ ಎಲ್ಲಾ ಗೊತ್ತು, ಎಲ್ಲಾ ಜ್ಞಾನವೂ ಇತ್ತು. ಈ ಜೀವನಿಗೆ ಕಿಂಚಿತಜ್ಞ, ಇವನು ಒಂದು ಮಿತಿಯಲ್ಲಿ ತಿಳಿದಂಥವನು ಅಷ್ಟೇ ಹೊರತು ಎಲ್ಲಾ ಸರ್ವಜ್ಞತ್ವವು ಇವನಲ್ಲಿ ಇಲ್ಲ. ಆದ್ರಿಂದ ಜೀವ ಅವನು ಕಿಂಚಿತಜ್ಞ, ಅವನ ಜ್ಞಾನ ಸೀಮಿತವಾದ್ದು, ಕಡಿಮೆ ಇದೆ ಅಂತ ಹೇಳಿ. ಆಮೇಲೆ ಸರ್ವಜ್ಞತ್ವ ಅಂದ್ರೆ ಎಲ್ಲಾದ್ರೂ ತಿಳಿದವನು, ಅವನು ಪರಮಾತ್ಮ. ಹೀಗೆ ಜೀವ ಮತ್ತು ಈಶ್ವರ ಅಂತ ಎರಡು ಭಾಗ ಆಯ್ತು. ಯಾವುದರಿಂದ? ಅವಿದ್ಯೆಯಿಂದ. ವಿದ್ಯೆ ಅವಿದ್ಯೆ ಅಂದ್ರೇನು? ವಿದ್ಯೆ ಅಂದ್ರೆ ನಮ್ಮನ್ನು ನಾವು ಅರಿತಿರೋದು, ಅವಿದ್ಯೆ ಅಂದ್ರೆ ನಮ್ಮನ್ನು ನಾವು ಅರಿಯದೇ ಇರದೆ ಅವಿದ್ಯೆ, ನಮ್ಮನ್ನು ನಾವು ತಿಳಿದಿರದೆ ವಿದ್ಯೆ. ಸತ್ವರಜತಮವೆಂಬ ಮಾಯಾಶಕ್ತಿಯ ಗುಣಗಳಲ್ಲಿ ಭೇದಾಪತ್ತಿ ವಿದ್ಯೆ ಎಂದೆರಡಾಗಿ ತೋರಿಹುದು. ಕರ್ತೃರೂಪವ ವಿದ್ಯೆಯು ಸತ್ವಗುಣ ಸಂಪತ್ತಿನಲ್ಲಿ ಮೆರೆಯುತ್ತಿಹುದು ಸರ್ವಜ್ಞತಾದಿ ಷಡಂಗ ರೂಪದಲ್ಲಿ. ಮಾಯಾಶಕ್ತಿಯಿಂದ ವಿದ್ಯೆ ಎಂಬುವು ಎರಡಾದು. ಮೊದಲಲ್ಲಿ ಏನು ಇರ್ಲಿಲ್ಲ, ಓಂಕಾರ ಎಲ್ಲ ಒಂದೇ ಇತ್ತು. ಆವಾಗ ಏನಾಯ್ತು,
ಈ ಪ್ರಪಂಚ ಸೃಷ್ಟಿಯಾಗಬೇಕಾಯ್ತು, ಪ್ರಪಂಚವನ್ನೇ ಮಾಡಿಲ್ಲವ. ಪ್ರಪಂಚ ಸೃಷ್ಟಿಗೋಸ್ಕರ ಮಾಯೆಯ ಶಕ್ತಿ ಉದ್ಭವಿಸಿ ವಿದ್ಯೆ ಎಂಬ ಎರಡು ಭಾಗಗಳಾಗು. ಈ ಆವಾಗ ಇದರಿಂದ ವಿದ್ಯೆಗಳಿಂದ ಭೇದ ಜ್ಞಾನ ಉಂಟಾಯಿತು. ಮೊದಲು ಒಂದೇ ಇದ್ದಿದ್ದು ಆವಾಗ ಬೇರೆ ಬೇರೆ ಆಯಿತು. ಅವಿದ್ಯೆಯಿಂದ ಕರ್ತೃಭಾವ ಕರ್ತೃಭಾವ ಶುರುವಾಯಿತು. ಆವಾಗ ಭೇದ ಶುರುವಾಯಿತು. ಆವಾಗ ಸರ್ವಜ್ಞತ್ವೇ ಮೊದಲಾದ 6 ಅಂಗಗಳಿಂದ ವಿದ್ಯೆಯು ಸತ್ವಗುಣ ಸಂಪನ್ನವನ್ನು ಧರಿಸಿ ಮೆರೆಯೋದಕ್ಕೆ ಶುರುವಾಯಿತು. ಷಡಂಗಗಳು ಯಾವುವು ಅಂದ್ರೆ ಸರ್ವಜ್ಞತ್ವ, ಸರ್ವೇಶ್ವರತ್ವ, ಸರ್ವಾಂತರ್ಯಾಮತ್ವ, ಸರ್ವಪೃಷ್ಟತ್ವ, ಸರ್ವರಕ್ಷತ್ವ, ಸರ್ವ ಸಂಹಾರತತ್ವ ಅಂತ ಇವು ಷಡಂಗಗಳು. ಈ ಷಡಂಗಗಳಿಂದ ವಿದ್ಯೆಯು ಸತ್ವಗುಣ ಸಂಪನ್ನತೆಯನ್ನು ಧರಿಸಿ ಆವಾಗ ಅದು ಭೇದವನ್ನ ತೋರಿತು. ಭೇದ ಶೈವ ವೈಷ್ಣವವೆಂಬ ಮತಗಳ ವಾವೆನಲ್ಕೆ ಷಡಂಗ ಸದ್ಗುಣ ಭಾವ ಭೇದಗಳಾದವಲ್ಲದೆ ವಸ್ತು ಭೇದವನು ಆವ ಶ್ರುತಿಗಳು ಭೇದಬೇಕೋ ದೇವನೆಂದರಲುತ್ತಲಿರೆ ಮಾಯಾ ವಿಲಾಸದಿ ಭೇದವಲ್ಲದೆ ವಸ್ತು ಬೇರಿಲ್ಲ. ಅವಾಗ ಶೈವ ವೈಷ್ಣವ ಅಂತ ಹೇಳಿ 2 ಮತಗ ಭೇದವು ಶುರುವಾಯ್ತಪ್ಪ. ವಿದ್ಯೆ ಉಪಾಧಿಯಿಂದ ಉಂಟಾದ ಷಡಂಗಗಳ ಭಾವಭೇದ, 6 ಷಡಂಗಗಳು ಅಂದ್ರೆ 6ರಲ್ಲಿ ಭೇದ ಭಾವ ಉಂಟಾಗ್ಬಿಟ್ಟು ಆವಾಗ ಶೈವ ವೈಷ್ಣವ ಅಂತ ಆಯ್ತು. ಶಿವ ವಿಷ್ಣು ಎಂಬ ಹೆಸರುಗಳು ಒಬ್ಬನಿಗೆ ಕರೆಯುತ್ತಿದ್ರು ಕೂಡ ಅವು ಬೇರೆ ಎಂಬ ಭಾವ ಬಂತು. ಶಿವನೇ ಬೇರೆ, ವಿಷ್ಣುವೇ ಬೇರೆ. ಒಂದು ವಸ್ತುವಿನಲ್ಲಿ ಯಾವ ಶ್ರುತಿಗಳು ಭೇದವನ್ನ ಹೇಳಿ ಯಾವ ಶ್ರುತಿಗಳು ಕೂಡ ಭೇದವನ್ನ ಹೇಳಿಲ್ಲ. ಶಿವ ವಿಷ್ಣು ಅಂತ ದೇವನೊಬ್ಬನೇ ಅಂತ ಶ್ರುತಿಗಳು ಘೋಷಿಸ್ತಾ ಇವೆ. ಮಾಯ ದೆಸೆಯಿಂದ ಭೇದ ಉಂಟಾಯ್ತು. ಒಂದೇ ಪರಬ್ರಹ್ಮ, ಆಮೇಲೆ ಮಾಯೆಯಿಂದ ಹೀಗೆ ಶೈವ ವೈಷ್ಣವ ಅಂತ ಹೇಳಿ 2 ಭೇದಗಳು ಶುರುವಾದವು. ಷಡಂಗಗಳಲ್ಲಿ ಭೇದ ಶುರುವಾಯ್ತು. ಷಡಂಗ ಶೈವ ಮತ್ತು ವೈಷ್ಣವ 2ರಲ್ಲಿ ಶೈವ ಷಡಂಗಗಳು ಯಾವುವು ಅಂದ್ರೆ ಸರ್ವಜ್ಞತ್ವ, ಸರ್ವೇಶ್ವರತ್ವ, ಸರ್ವಂತರಾಮತ್ವ, ಸರ್ವಪೃಷ್ಟತ್ವ, ಸರ್ವರಕ್ಷಸತ್ವ, ಸರ್ವ ಸಂಹಾರ ತತ್ವ. ಸರ್ವಜ್ಞ, ಆಮೇಲೆ ಸರ್ವಂತರ್ಯಾಮಿ ಎಲ್ಲರಲ್ಲೂ ಇರ್ತಕ್ಕಂಥವನು, ಸರ್ವ ರಕ್ಷಸತ್ವ ಎಲ್ಲರನ್ನೂ ರಕ್ಷಿಸಕ್ಕಂಥವನು, ಸರ್ವ ಸಂಹಾರ ತತ್ವ ಎಲ್ಲವನ್ನು ಸಂಹಾರ ಮಾಡತಕ್ಕಂಥ ಇಂಥ ಇವುಗಳಿಗೆ ಷಡಂಗಗಳು 6 ಅಂಗಗಳು. ವೈಷ್ಣವರಲ್ಲಿ ಈ ಷಡಂಗಗಳು ಯಾವಪ್ಪ ಅಂದ್ರೆ ಜ್ಞಾನ, ಬಲ, ವೀರ್ಯ, ತೇಜ, ಐಶ್ವರ್ಯ, ಶಕ್ತಿ ಅಂತ ಅವರು 6 ಹೇಳ್ತಾರೆ. ಹೀಗೆ ಈ ಶೈವ ವೈಷ್ಣವ ಎಂಬ ಭೇದ ಆವಾಗಲೇ ಬಂದಿದ್ದು. ದೇವರು ಒಬ್ಬನೇ ಅಂತ ಶ್ರುತಿಗಳು ಹೇಳಿದ್ರು ಕೂಡ ಈ ಮಾಯೆಯಿಂದ ಶೈವ ವೈಷ್ಣವ ಆಗೋಯ್ತು. ಈಗಲೂ ಕೂಡ ಈ ಭೇದ ಉಳ್ಕೊಂಡ್ಬಿಟ್ಟಿದೆ. ಹೊಳೆವ ಶುದ್ಧ ಸ್ಫಟಿಕ ಸನ್ನಿಧಿಯಲ್ಲಿ ಜಪ ಕುಸುಮಾದಿ ಪುಷ್ಪಾವಳಿಗಳಿರಲು ಆ ಸ್ಫಟಿಕ ತತ್ತತ್ ಪುಷ್ಪ ವರ್ಣದಲ್ಲಿ ಹೊಳೆವ ನಿಜ ವಸ್ತು ಗುಣ ಸಂಕುಲದ ಬುದ್ಧಿಯ ವೃತ್ತಿ ತನ್ನೊಳು ಹೊಳೆಯೇ ಬಹುವಿಧ ಭೇದವಾಗಿಯೇ ತೋರುತಿಹುದೆಂದ. ಶುದ್ಧ ಸ್ಫಟಿಕದ ಹತ್ರ ದಾಸವಾಳ ಮೊದಲಾದ ಹೂಗಳನ್ನಿಟ್ರೆ ಯಾವ ಹೂವನ್ನ ಅದರ ಹತ್ರ ಇಡ್ತೀವೋ ಆ ಹೂವಿನ ಬಣ್ಣವನ್ನು ಆ ಸ್ಫಟಿಕ ಹೊಂದುತ್ತೆ. ಹೀಗೆ 3 ಗುಣಗಳುಳ್ಳ ಬುದ್ಧಿ, ಸತ್ವ ರಜ ತಮ ಅಂತ 3 ಗುಣ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣಗಳಿಗೆ, ಬುದ್ಧಿ ವೃತ್ತಿಗಳಿಗೆ ಬೇರೆ ಬೇರೆ ಆಕಾರವನ್ನು ಹೊಂದಿದಾಗ ಪರಬ್ರಹ್ಮ ವಸ್ತುವು ಬೇರೆ ಬೇರೆ ರೀತಿಯಲ್ಲಿ ತೋರುತ್ತದೆ ಹೊರತು ವಸ್ತು ಭೇದ ಇಲ್ಲ. ಆದ್ರೆ ಸತ್ವ ರಜ ತಮ್ಮ ಗುಣಗಳಿಂದ ಬುದ್ಧಿಯ ವೃತ್ತಿಗೆ ಸರಿಯಾಗಿ
ಪರಬ್ರಹ್ಮ ವಸ್ತು ಬೇರೆ ಬೇರೆ ರೀತಿಯಾಗಿ ತೋರಲು ಶುರುವಾಯಿತು. ಇದು ಮಾಯೆಯಿಂದ ಆಯ್ತು. ಅಂಬರದಲಿಹ ಚಂದ್ರನೊಬ್ಬನೆ ಕುಂಭಗಳ ಜಲ ಮಧ್ಯದಲ್ಲಿ ಪ್ರತಿಬಿಂಬ ಚಂದ್ರರು ಹಲಬರಾಗಿಯೇ ತೋರ್ಪತೆರನಂತೆ ಅಂಬುಜಾಸನ ಮೊದಲು ಕಡೆಗಾ ಸ್ತಂಭ ಬುದ್ಧಿಗಳಲ್ಲಿ ಜೀವ ಕದಂಬವಾಗಿಯೇ ಪೊಳೆವನೊಬ್ಬನೆ ಚೇತನಾತ್ಮಕನು. ಒಬ್ಬನೇ ಚಂದ್ರ ಆಕಾಶದಲ್ಲಿ. ನಾವು ಅನೇಕ ಮಡಿಕೆಗಳಲ್ಲಿ ನೀರನ್ನಿಟ್ರೆ ಎಲ್ಲಾ ಮಡಿಕೆಗಳು ಚಂದ್ರ ಕಾಣ್ತಾನೆ, ಚಂದ್ರನ ಬಿಂಬ ನಮಗೆ ಕಾಣುತ್ತೆ. ಹಾಗೆ ವಿವಿಧ ಮಡಿಕೆಗಳಲ್ಲಿ, ವಿವಿಧ ಮಣ್ಣಿನ ಕೊಡಗಳಲ್ಲಿ ಚಂದ್ರನ ಬಿಂಬ ತೋರ್ತು ಅಂದ್ರೆ ಚಂದ್ರ ಅಷ್ಟೊಂದು ಪ್ರತಿಬಿಂಬವಾಗಿ ತೋರ್ತಾನೆ, ಅಷ್ಟೊಂದು ಭೇದ ಇದೆಯೇ? ಇಲ್ಲ, ಆಕಾಶದಲ್ಲಿರೋನು ಒಬ್ಬನೇ ಚಂದ್ರ. ಹಾಗೆ ಒಬ್ಬನೇ ಚಂದ್ರನಿಗೆ ಅನೇಕ ಬಿಂಬಗಳಾಗಿ ತೋರುವಂತೆ ಮಡಿಕೆಗಳಲ್ಲಿ ಒಬ್ಬನೇ ಚೇತನಾತ್ಮಕನು, ಒಬ್ಬನೇ ಚೈತನ್ಯ ವಸ್ತು, ಒಂದೇ ಚೈತನ್ಯ ವಸ್ತು. ಅದು ಸ್ತಂಭ ಎಂಬ ಸಣ್ಣ ಹುಳದಿಂದ ಮೊದಲುಗೊಂಡು ಚತುರ್ಮುಖ ಬ್ರಹ್ಮನವರೆಗೆ ಹಲವು ಜೀವಿಗಳಾಗಿರುವಂತೆ ತೋರುತ್ತದೆ. ಬ್ರಹ್ಮ ಬ್ರಹ್ಮ ಆಮೇಲೆ ಸ್ತಂಭ ಅಂದ್ರೆ ಸಣ್ಣ ಒಂದು ಹುಳ. ಆ ಹುಳದಿಂದ ಚತುರ್ಮುಖ ಬ್ರಹ್ಮನವರೆಗೆ ಹಲವು ಜೀವಿಗಳು. ಇರುವೆ 80 ಕೋಟಿ ಜೀವಗಳು ಇದೆಯಾ ಅಂತ ಹೇಳಿರ್ತಾರೆ. ಹಾಗೆ ಬಹಳಷ್ಟು ಜೀವರಾಶಿಗಳಲ್ಲಿ ಪರಮಾತ್ಮ ಇದ್ದು ನಡೆಸ್ತಾ ಇದ್ದಾನೆ. ಈ ಪರಮಾತ್ಮ ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ಮೇಲೆ ಇದನ್ನ ನಡೆಸೋದು ಹೇಗೆ? ಅವನೇ ಒಳಗಿದ್ದಾನೆ, ಎಲ್ಲ ಹತ್ರ ಅವನೇ ಇದ್ದಾನೆ. ಹಾಗೆ ಎಲ್ಲಾ ಜೀವರಾಶಿಗಳಲ್ಲಿ ಅವನಿದ್ದು ಅವನು ಈ ಪ್ರಪಂಚವನ್ನು ನಡೆಸ್ತಾನೆ ಹೊರತು ಯಾರು ಬೇರೆಯವರಿಗೆ ಅಧಿಕಾರ ಕೊಟ್ಟಿಲ್ಲ. ಅವನದೇ ಅಧಿಕಾರ. ಅವನು ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಇದ್ದು ಈ ಪ್ರಪಂಚವನ್ನು ನಡೆಸ್ತಾನೆ. ಈ ಪ್ರಪಂಚ ಹೇಗೆ ನಡಿಬೇಕು ಎಂಬುದು ಅವನ ಇಚ್ಛೆಯಂತೆ ನಡೀತಾ ಹೊರತು ಬೇರೆಯವ್ರ ಇಚ್ಛೆಯಂತೆ ನಡೆಯಲ್ಲ. ಅವನೇ ಸಂಕಲ್ಪ ಶಕ್ತಿ, ಅವನೇ ಜ್ಞಾನ ಶಕ್ತಿ, ಅವನೇ ಕ್ರಿಯಾಶಕ್ತಿ. ಸೃಷ್ಟಿ ಸ್ಥಿತಿಗಳನ್ನು ಮಾಡ್ತಾ ಅವನು ಈ ಪ್ರಪಂಚವನ್ನು ನಡೆಸ್ತಾರೆ. ಬೇರೆಯವರು ಈ ಪ್ರಪಂಚದಲ್ಲಿ ನಡೀತಕ್ಕಂತ ಕಾರ್ಯಗಳಿಗೆ ಕೈ ಹಾಕಂಗೆ ಇಲ್ಲ. ಅವನೇ ಸಾರ್ವಭೌಮ. ಈ ಅವಿದ್ಯೆ ಉಪಾಧಿಯಿಂದ ಚೇತನಾತ್ಮನು ತಾನು ಕರ್ತೃ ಎಂಬ ಭಾವವನ್ನು ಹೊಂತಾನೆ. ಈ ಅವಿದ್ಯೆಯಿಂದ ಚೈತನ್ಯಾತ್ಮ ತಾನು ಕರ್ತೃ ಎಂಬ, ನಾನು ಮಾಡತಕ್ಕಂಥವನು, ನಾನೇ ಕರ್ತೃ, ಈ ಭಾವವನ್ನು ಹೊಂದಿ ದೇಹೇಂದ್ರಿಯಗಳಲ್ಲಿ ತಾನೆಂಬ ಅಭಿಮಾನ ತಾಳ್ತಾನೆ. ಈ ದೇಹ ನಾನು ಅಂತ ಹೇಳಿ ಬರೋದೆ ಆವಾಗ. ಈ ದೇಹ ನಾನು, ನಾನೇ ಕರ್ತೃ, ನಾನೇ ಮಾಡನು ಎಂಬ ಭಾವಗಳು ಉಂಟಾಗುತ್ತವೆ. ಆಮೇಲೆ ಈ ದೇಹದ ಮೇಲೆ ಅಭಿಮಾನವನ್ನು ತಾಳ್ತಾನೆ. ಈ ದೇಹ ಇದು ನಂದು, ನಾನು ಎಷ್ಟು ಚೆನ್ನಾಗಿದ್ದೀನಿ, ನಾನು ದಪ್ಪ ಇದ್ದೀನಿ, ನಾನು ತೆಳ್ಳಗಿದ್ದೀನಿ, ನಾನು ಉದ್ದ ಕುಳ್ಳ ಹುಡುಗ ಮುದುಕ, ತಾನು ಅರ್ತೆ ಮರ್ತೆ, ಕಾಣೆ ಕೇಳೆ, ಸುಖಿ ದುಃಖಿ ಮೊದಲಾದಗಳನ್ನು ತಿಳಿದುಕೊಳ್ತಾನೆ. ಹೀಗೆ ಭೇದ ಶುರುವಾಯಿತು. ಹೇಸಿಕೆಯ ಹೆಬ್ಬಡಿಕೆ ಘನ ಸಂಕ್ಲೇಶ ಕಾರಣವಾದ ತನುವಿನೋಳು ಆಸೆ ಬಟ್ಟದರಲ್ಲಿ ಮಮತೆಯ ಮಾಡಿ ಮೋಹಿಸುತ್ತ ಘಾಸಿ ಪಡುವಿ ದೇಹ ಧರ್ಮವನು ಐಸುವನು ತನ್ನಲ್ಲಿ ಕಲ್ಪಿಸಿ ದಾಸನದ ಸನ್ನಿಧಿಯ ಮಣಿಯೊಲು ಜೀವನೆನಿಸುವನು. ಹೊಲಸಿನ ದುರ್ಗಂಧದಿಂದ ಕೂಡಿದ ಈ ದೇಹವನ್ನ ಈ ಅನುಭವಾಮೃತದಲ್ಲಿ ಒಂದು ತಗೊಳ್ತಾರೆ. ದೇಹ ಎಂಬುದು ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಹಾಗೆ ಇದರಲ್ಲಿ ಹೇಳಿದಾಗಿದೆ ಅನುಭವಾಮೃತದಲ್ಲಿ. ಯಾಕಂದ್ರೆ ಈ ದೇಹದ ಆಸೆ ಬಿಡ್ಬೇಕು, ದೇಹ ನಾನು ಎಂಬುದು ಬಿಡ್ಬೇಕು. ಅದರಿಂದ ಈ ದೇಹ ಎಂತದಪ್ಪ, ಒಳಗಡೆ ದುರ್ಗಂಧದಿಂದ ಕೂಡಿದೆ, ಯಾವಾಗಲೂ ಮಲ ತುಂಬಿಕೊಂಡು ಓಡಾಡ್ತಕ್ಕಂಥ ಒಂದು ವಸ್ತು, ಮಹಾ ಕಷ್ಟಕ್ಕೆ ಕಾರಣವಾಗಿರುವ ದೇಹ.
ಬಹಳ ಕಷ್ಟ ಪಡುತ್ತೆ, ದುಃಖ ಪಡುತ್ತೆ. ಈ ದೇಹದ ಮೇಲೆ ಆಸೆ ಇಟ್ಟು ಅದು ತನ್ನದೆಂದು ಮೋಹಿಸಿ, ಆ ಈ ದೇಹವನ್ನ ನಾವು ಮೋಹಿಸಿ ದೇಹ ಧರ್ಮವನ್ನು ತಮ್ಮಲ್ಲಿ ಆರೋಪಿಸಿಕೊಂಡು ನಾನು ದೇಹ ಎಂಬ ಹೇಳಿ ನಾವು ಅದನ್ನ ಆಸೆ ಪಟ್ಟು ಅದಕ್ಕೆ ಸುಖವ ಬೇಕು ಅಂದು ನಾವು ಎಷ್ಟು ಕಷ್ಟಪಡ್ತೇವೆ ಆ ದೇಹಕ್ಕೋಸ್ಕರ ಆರೋಪಿಸಿಕೊ ತನ್ನಲ್ಲಿ ದೇಹ ಧರ್ಮವನ್ನು ಆರೋಪಿಸಿಕೊಂಡು ತಾನು ದೇಹವಲ್ಲದಿದ್ದರೂ ದೇಹ ಧರ್ಮವನ್ನು ಆರೋಪಿಸಿಕೊಂಡು ನಾನು ದೇಹ ಅನ್ಕೊಂಡು ದಾಸವಾಳದ ಬಳಿಯಲ್ಲಿರುವ ಸ್ಫಟಿಕ ಬಳಿ ಕೆಂಪಾಗಿ ಕಾಣುವಂತೆ, ಅಂದ್ರೆ ಕೆಂಪು ದಾಸವಾಳ ಪಕ್ಕದಾಗಿಟ್ರೆ ಆ ಸ್ಫಟಿಕ ಬಳಿ ಕೆಂಪಾಗಿ ಕಾಣುತ್ತೆ. ಹಾಗೆ ಸಚ್ಚಿದಾನಂದನಾಗಿದ್ದರೂ ಜೀವನೆಂದು ಕರೆಸಿಕೊಳ್ಳುತ್ತಾನೆ. ತಾನೇ ಸಚ್ಚಿದಾನಂದ, ಯಾವಾಗಲೂ ಆನಂದಮಯನಾದ ಮತ್ತು ಚಿದ್ರೂಪನಾದ ಆ ಪರಮಾತ್ಮನಾಗಿದ್ದರೂ ನಾನು ಜೀವ ಅಂತ ಹೇಳಿ ಕರೆಸಿಕೊಳ್ಳುತ್ತಾನೆ. ಅವನ ಭಾವ ಜೀವ ಭಾವವೇ, ಪರಮಾತ್ಮ ಭಾವ ಇಲ್ಲ. ತನ್ನ ಸಗಜಾನಂದವಗ ಚೈತನ್ಯವನು ತನುವಿನಲಿ ಬಗೆದ ಅನ್ಯೋನ್ಯ ವಿನಿಮಯವಾಗಿ ಮಾಡುತ್ತ ಕಾದ ಕಬ್ಬಿಣದ ನಿರ್ಣಯದಿ ಜರೆ ಮರಣ ಪುನರಪಿ ಜನ್ಮ ಕರ್ಮಗಳಲ್ಲಿ ಬಳಲುತ ಬನ್ನವಡುವ ಒಲೆಸುತ ಇಹ ಪರಗಳಲ್ಲಿ ತೊಳೆಲುವನು. ತಾನು ಸಹಜಾನಂದ ಚೈತನ್ಯವಾಗಿದ್ರೂ ಕೂಡ, ಸಹಜಾನಂದ ಸ್ವರೂಪನಾದ ಚೈತನ್ಯವೇ ಆಗಿ ತಾನು ಯಾರು ಎಂಬುದನ್ನ ಮರೆತು ದೇಹವೇ ನಾನು ಅಂತ ಹೇಳಿ ಅಂದ್ಕೊಂಬಿಟ್ಟ. ಕಬ್ಬಿಣ ಸುಡುತ್ತೆ ಅಂತ ಹೇಳಿ ಅಗ್ನಿ ಧರ್ಮವನ್ನ ಕಬ್ಬಿಣಕ್ಕೆ ಹಾಕಿದಂಗೆ ಈ ಚೈತನ್ಯವೆಂಬುದನ್ನು ಅರಿಯದೆ ದೇಹವೇ ತಾನೆಂದು ಬಗೆದು, ಈ ದೇಹವೇ ನಾನು ಒಳಗಡೆ ಇರೋ ಚೈತನ್ಯವನ್ನು ಮರೆತು ಬಿಡ್ತೀವಿ. ಯಾವಾಗಲೂ ದೇಹಕ್ಕೆ ಬೆಲೆ ಕೊಡೋದು ಅದಾಯ್ತೆ. ದೇಹಕ್ಕೆ ಬಿಸಿ ಆಯ್ತು, ತಣ್ಣಗಾಯ್ತು, ಹೀಗೆ ದೇಹಕ್ಕೆ ನಾವು ಇದನ್ನ ಈ ಗುಣಗಳನ್ನು ಆರೋಪಿಸ್ತೇವೆ. ಅಗ್ನಿಯ ಧರ್ಮವನ್ನ ಕಬ್ಬಿಣದಲ್ಲಿ ಆರೋಪಿಸ್ತದಂತೆ. ಕಬ್ಬಿಣಕ್ಕೆ ಸುಡೋದು ಇವ್ಯಾವ ಧರ್ಮ ಇಲ್ಲ, ಅಗ್ನಿಗೆ ಇದು, ಅಗ್ನಿ ಸುಡೋದು, ಅಗ್ನಿ ಬೆಂಕಿ. ಹಾಗೆ ಅಗ್ನಿಯ ಸಮೀಪದಲ್ಲಿ ಕಬ್ಬಿಣ ಇದ್ರಾಗ ಅದು ಕಬ್ಬಿಣ ಸುಡುತ್ತೆ. ಅದು ಕಬ್ಬಿಣದ ಧರ್ಮ ಅಲ್ಲ, ಅದು ಅಗ್ನಿಯ ಧರ್ಮ. ತಾನು ಚೈತನ್ಯವೆಂದರಿಯದೆ ದೇಹವೇ ತಾನೆಂದು ಬಗೆದನು. ದೇಹವೇ ತಾನು ಅಂತ ಹೇಳಿ ತಿಳ್ಕೊಂಬಿಟ್ಟ, ಚೈತನ್ಯ ಮರ್ತ್ಬಿಟ್ಟ. ಇದರಿಂದ ಹುಟ್ಟು ಸಾವು ಹುಟ್ಟು ಸಾವು ಎಂಬ ಈ ಭವಮಾಲೆಯಲ್ಲಿ ಭಂಗ ಪಡುತ್ತಾ ಇಹಪರಗಳ ನಡುವೆ ತಿರುಗುವಂತೆ ಕಾಣುವನು. ಆವಾಗ ಏನಾಗುತ್ತೆ, ದೇಹ ನಾನು ಅಂತ ಕೇಳದೆ ಹುಟ್ಟು ಸಾವು, ದೇಹ ಶಾಶ್ವತ ಅಲ್ಲ, ಅದು ಹುಟ್ಟುತ್ತೆ ಸಾಯುತ್ತೆ. ಈ ಹುಟ್ಟು ಸಾವುಗಳೆಂಬ ಈ ಸರಪಳಿ ಏನಾಗುತ್ತೆ, ಹುಟ್ಟುತ್ತೆ ಸಾಯುತ್ತೆ ಮತ್ತು ಹುಟ್ಟುತ್ತೆ ಸಾಯುತ್ತೆ. ಹೀಗೆ ಈ ಭವಮಾನೆಗಳಲ್ಲಿ ಭಂಗ ಪಡುತ್ತಾ, ಇದರಲ್ಲಿ ಕಷ್ಟಪಡುತ್ತಾ ಇಹ ಪರಗಳ ನಡುವೆ ಒಂದ್ಸರಿ ಈ ಭೂಮಿ ಮೇಲೆ, ಇನ್ನೊಂದ್ಸರಿ ಪರಗಳಲ್ಲಿ ಈ ದೇಹದ ಹೋದ ತಕ್ಷಣ ಅದರ ಆತ್ಮ ಮೇಲೆ ಆಕಾಶದಲ್ಲಿ ಇರುತ್ತೆ. ಹೀಗೆ ಇಹ ಮತ್ತು ಪರ, ಈ ಭೂಮಿ ಮತ್ತು ಸ್ವರ್ಗ ಇವುಗಳ ನಡುವೆ ತಿರುಗುವಂತೆ ಕಾಣುತ್ತಾನೆ. ಇದಕ್ಕೆ ಸಂಸಾರ ಅಂತಾರೆ. ಈ ಸಂಸಾರವನ್ನ ತಾನು ಸಂಸಾರಕ್ಕೆ ಬಿದ್ದು ಬಿಟ್ಟ, ಯಾರು ಜೀವಿ. ಈ ಪರಿಯ ಬಹುಜನ್ಮ ವಾಸನೆ ಲೇಪ ಒಡೆದಿರೆ ಮರಳಿ ಸಂಸ್ಕೃತಿ ಕೂಪದಲ್ಲಿ ಬಿದ್ದಾವಗಾಳುತ್ತ ಏಳುತ್ತಿಗನಾಗಿ ಕಾಪಥದಲೇ ನಡೆದು ಕೆಡುದನು ದೀಪಿಸುವ ತತ್ಪದವ ಕಾಣದೆ ಭಾಪ ವಿದ್ಯೆಯ ಮಹಿಮೆಯಂತುಟ ಮಗನೆ ಕೇಳೆಂದ. ಈ ಪರಿಯ ಬಹುಜನ್ಮ ವಾಸನೆ, ಎಷ್ಟೋ ಜನ್ಮಗಳನ್ನ ನಾವು ಕಳೆದು ಬಂದಿರ್ತೇವೆ. ಆ ಜನ್ಮದಲ್ಲಿ ಮಾಡಿದ ಕರ್ಮ ಫಲವನ್ನ ಅನುಭವಿಸ್ತೇವೆ. ಯಾವ್ದೋ ಕರ್ಮ ಜನ್ಮದಲ್ಲಿ ಮಾಡಿದ್ದು,
ಆ ಜನ್ಮಗಳಲ್ಲಿ ನಾವು ಈ ವಾಸನೆಯಿಂದ ಅಂಟಿಕೊಂಡು ಬರ್ತೇವೆ. ಅಂದ್ರೆ ಯಾವುದೋ ಕರ್ಮದ ವಾಸನೆ ನಮ್ಮಲ್ಲಿ ಯಾವುದೋ ಒಂದು ಆಸೆ ಉಳ್ಕೊಂಡ್ಬಿಟ್ಟಿರುತ್ತೆ. ಅದು ಯಾವುದೋ ಜನ್ಮದ್ದು ಆ ವಾಸನೆ ನಮ್ಮಲ್ಲೇ ಇರುತ್ತೆ. ಅದು ನಮಗೆ ಆ ಅದನ್ನ ಕಳ್ಕೊಳ್ಳದಲೆ ಬೇರೆ ಗತಿ ಇಲ್ಲ. ಆ ವಾಸನೆಗೋಸ್ಕರ ನಾವು ಹುಟ್ಟು ಬರ್ಬೇಕು, ಪುನಃ ಮತ್ತೆ ಜನ್ಮ ತಾಳ್ಬೇಕು. ಹೀಗೆ ಎಷ್ಟೋ ಜನ್ಮಗಳನ್ನು ತಾಳ್ ಬಂದಿದ್ದೀವಿ. ಹುಟ್ಟಿದ ಮೇಲೆ ಅವಾಗೇನು ಕರ್ಮ ಇನ್ನೊಂದೇನೋ ಕರ್ಮ ಮಾಡ್ತೇವೆ, ಅದರನ್ನು ತೀರ್ಸಕ್ ಮತ್ತೆ ಇನ್ನೊಂದು ಜನ್ಮ. ಹೀಗೆ ಜನ್ಮಗಳ ಸರಪಳಿಯನ್ನ ನಾವು ಹಾಕೊಂಡೇ ಬಂದಿರ್ತೇವೆ. ಈ ವಾಸನೆ ಯಾವಾಗಲೂ ನಮಗೆ ಅಂಟ್ಕೊಂಡೇ ಇರುತ್ತೆ. ಈ ವಾಸನೆ ನಾನು ಎಷ್ಟು ಶುದ್ಧವಾಗಿದ್ದೀನಿ, ಇದು ಹೆಂಗಪ್ಪ ಬಂತು ಅಂದ್ರೆ ಅದು ಹಿಂದಿನ ವಾಸನೆ. ಈ ಜನ್ಮದಲ್ಲಿ ನೀನು ಶುದ್ಧನಾಗಿರ್ಬೋದು, ಆದ್ರೆ ಹಿಂದಿನ ಜನ್ಮದಲ್ಲಿ ನೀನು ಮಾಡಿದ್ದು ಅದನ್ನ ನೀನು ಇಲ್ಲಿ ಅನುಭವಿಸ್ಲೇಬೇಕಲ್ಲ ಅಂತ ಹೇಳ್ತಾರೆ. ಅಂಟಿಕೊಂಡು ಸಂಸಾರವೆಂಬ ಗುಂಡಿಯಲ್ಲಿ ಮತ್ತೆ ಮತ್ತೆ ಬೀಳುತ್ತಾ ಹೇಳುತ್ತಾ ಈ ಹುಟ್ಟೋದು ಸಾಯೋದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಲದು ಸಾರೆ ಕೃಪೆಯ ಪಾರೆ ಪಾಹಿ ಮುರಾರೆ ಅಂತ ಹೇಳಿ ಶಂಕರಾಚಾರ್ಯ ಹೇಳಿದ್ದಾರೆ. ಹುಟ್ಟು ಸಾಯೋದು ಈ ಸರಪಳಿಯಲ್ಲಿ ನಾವು ಬೀಳುತ್ತಾ ಏಳುತ್ತಾ ಮುಂದೆ ನಡೀತಾ ಇದೀವಿ. ಸರ್ವವನ್ನು ಬೆಳಗುವ ಪರಬ್ರಹ್ಮನನ್ನು ಕಾಣದೆ ಕೆಟ್ಟು ಹೋಗುವುದು. ಹೀಗೆ ಆ ಪರಬ್ರಹ್ಮನನ್ನ ಕಾಣದೆ ನಾವೇನ್ ಮಾಡ್ತೀವಿ, ಕೆಟ್ಟು ಹೋಗ್ತೀವಿ. ಭಾಪು ಅವಿದ್ಯೆಯ ಮಹೇಷ್ಟೋ. ಅವಾಗ ವ್ಯಾಸರು ಭಲೆ ಅವಿದ್ಯೆಯ ಮಹಿಮೆ ಎಷ್ಟಪ್ಪ ಈ ಜೀವಿಗಳನ್ನ ಇಂಥ ಒಂದು ಆ ಸಂಸಾರದ ಗುಂಡಿಯಲ್ಲಿ ಬೀಳಿಸ್ತಾ ಇಹ ಪರಗಳಲ್ಲಿ ತೊಳಲಾಡುವಂತೆ ಮಾಡ್ತಕ್ಕಂತ ಶಕ್ತಿ ಅವಿದ್ಯೆಗೆ ಎಷ್ಟಿದೆ, ಅದರ ಮಹಿಮೆ ಎಷ್ಟು ಅಂತ ಹೇಳಿ ಭಲೆ ಅಂತ ಹೇಳಿ ಆ ವ್ಯಾಸರು ಹೇಳ್ತಾರೆ. ಇಂತಹ ಶಕ್ತಿ ಇದೆಯಲ್ಲಪ್ಪ. ಜೀವಸತ್ವ ಎಂಬುದು ಜೀವತ್ವ ಎಂಬುದು ಹುಸಿ. ಆತ್ಮನಿಗೆ ದುಃಖಗಳ ಬಾಧೆ ಇಲ್ಲ. ಸೂರ್ಯ ಬಿಂಬವು ಕೊಳೆಯಾದ ಅಲುಗಾಡುವ ನೀರಿನಲ್ಲಿ ಪ್ರತಿಬಿಂಬಿಸಿದರೂ ಕೊಳೆ ಚಲನೆ ಅದಕ್ಕೆ ಅಂಟುವುದಿಲ್ಲ. ಕೊಳೆ ಚಲಿಸ್ತಾ ಇರುತ್ತೆ, ಅದರಲ್ಲೂ ನಾವು ಚಂದ್ರನ ಬಿಂಬವನ್ನು ನೋಡ್ತೇವೆ ಅಥವಾ ಸೂರ್ಯನ ಬಿಂಬವನ್ನು ನೋಡ್ತೇವೆ. ಆ ಕೊಳೆಗೆ ಅನುಗುಣವಾಗಿ ಅದು ಯಾವುದೇ ವ್ಯತ್ಯಾಸ ಆಗಲ್ಲ. ಕೊಳೆಯಲ್ಲಿ ಪ್ರತಿಬಿಂಬ ಹಾಗೆ ಇರುತ್ತೆ. ಹಾಗೆ ಆತ್ಮನಿಗೆ ಸಂಘವಿಲ್ಲ, ಅವನು ನಿರ್ಮಲ ಸಹಜಾನಂದ. ಅವನಿಗೆ ಸಂಸಾರದ ದುಃಖ ತಲುಪದೇ ಇಲ್ಲ. ಹಾಗಿದ್ರು ಕೂಡ ನಾವು ಜನ್ಮಗಳಲ್ಲಿ ತೊಳಲಾಡ್ತಾ ಇದೀವಿ. ಜೀವತ್ವ ಎಂಬುದೇ ಇಲ್ಲ. ಮೊದಲನೇದು ಜೀವಾತ್ಮ ಎಂಬುದು ಇಲ್ಲ ಅಂತ ಹೇಳ್ತಾರೆ. ಅವನು ಪರಿಶುದ್ಧನಾದ ಪರಮಾತ್ಮನೇ ಅಂತ. ಅಂಕೆಯಿಲ್ಲದ ರಾಜ್ಯವನು ನಿಶ್ಶಂಕೆಯಿಂದಾಳುವ ನೃಪಾಲನು ಮಂಕು ಹಿಡಿಯಲು ತನ್ನ ತಾನೇ ಲೆಂಕನೆಂಬಂತೆ ಕೊಂಕು ಕೊರತೆಗಳಿಲ್ಲದಿಪ್ಪ ನಿರಂಕುಶದ ಪರಬೊಮ್ಮ ತಾನೆ ಸಂಕಲೆಯ ನರನಂತೆ ಕಿಂಕರನೆಂಬನೆಲ್ಲರಿಗೆ. ವಿಸ್ತಾರವಾದ ರಾಜ್ಯವನ್ನ ಯಾವ ಭಯವೂ ಇಲ್ಲದೆ ಆಳುವ ಚಕ್ರವರ್ತಿ. ಅವನು ಚಕ್ರವರ್ತಿಯಾಗಿ ಎಲ್ಲಾ ರಾಜ್ಯವನ್ನು ಆಳ್ತಾ ಇದ್ದಾನೆ. ಅವನು ನಿರಂಕುಶ ಪ್ರಭು, ಯಾರು ಅವನ ಮೇಲೆ ಯಾರು ಇಲ್ಲ. ಅಂಥ ರಾಜ್ಯವನ್ನು ಆಳತಕ್ಕಂಥ ಚಕ್ರವರ್ತಿ ಹುಚ್ಚು ಹಿಡಿದು ನಾನು ಸೇವಕ ಅಂತ ಭಾವಿಸಿದಂತೆ. ರಾಜ ಅಂಬುದು ಬಿಟ್ಟುಬಿಟ್ಟ, ನಾನು ನಾನು ಎಲ್ಲರ ಸೇವಕ, ಎಲ್ಲರೂ ಹೇಳಿದ ಕೇಳ್ತೀನಿ ಅಂತ ಹೇಳಿ ರಾಜ ಭಾವಿಸಿದಂತೆ ಹುಚ್ಚ ಹಿಡಿದು. ಪೂರ್ಣ ಬ್ರಹ್ಮನೇ ನಿರಂಕುಶವಾದ ತನ್ನ ಚೈತನ್ಯವನ್ನು ಮರೆತು ಮನುಷ್ಯ ಶರೀರವೆಂಬ ಸಂಕೋಲೆಯನ್ನು ತೊಟ್ಟು ಎಲ್ಲರಿಗೂ ಕಿಂಕರನೋ ಎಂಬಂತೆ ಚಿಂತಿಸುತ್ತಾ ಇದ್ದಾನೆ. ಇಲ್ಲಿ ಆಗಿರೋದು ಅದೇ. ನಿರಂಕುಶ ಪ್ರಭು ಆ ಚೈತನ್ಯವನ್ನು ಮರೆತುಬಿಟ್ಟು ಮನುಷ್ಯ ಶರೀರ, ಈ ಶರೀರ ನಂದು, ಈ ದೇಹ ನಂದು, ನಾನು ಎಲ್ಲರಿಗೂ ಸೇವಕ ಅಂತ ಹೇಳಿ ಭಾವಿಸಿ ಕಿಂಕರನ ಎಂಬಂತೆ ಭಾವಿಸಿ ಚಿಂತಿಸುತ್ತಾನೆ ಅಂತ ಹೇಳಿ ಹೇಳ್ತಾರೆ. ನಮ್ಮ ಪರಿಸ್ಥಿತಿಗಳು ಹೀಗೆ ಇರೋದು. ಲಿಂಗತನು ಚಿಚ್ಚಾಯೆಯೊಳು ತಾ ಸಂಗಿಸುತ್ತೆ ಚೇತನವೆನಿಸಿ ಬಹುಭಂಗ ಪಡುವುದು ದುಃಖ
ದುಃಖ ಸುಖದಲ್ಲಿ ಕರ್ಮ ಫಲದಿಂದ ಅಂಗರಹಿತನ ಕಂಡ ಚಿನುಮಯ ಸಂಗವಿಲ್ಲದ ನಿಜ ನಿರಂಜನ ಮಂಗಳಾತ್ಮಗೆ ಸುಖದ ದುಃಖದ ಸಂಗವಿಲ್ಲೆಂದ. ಲಿಂಗ ಶರೀರ ಅಂತ ಹೇಳ್ತಾರೆ. ಲಿಂಗ ಶರೀರ, ಈಗ ನಮಗೆ 3 ಶರೀರಗಳಿವೆ: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ. ಸ್ಥೂಲ ಶರೀರ ಹೊರಗಡೆ ಕಾಣುದು, ಕೈ ಕಾಲು ಮೂಗು ತಲೆ ಎಲ್ಲ ಇರತಕ್ಕಂಥ ಇದು ಸ್ಥೂಲ ಶರೀರ ಅಂತ. ಅಂದ್ರೆ ಕಾಣಿಗೆ ಕಾಣಿಸ್ತಕ್ಕಂಥ ಶರೀರ. ಲಿಂಗ ಶರೀರ ಅಂದ್ರೆ ಮನಸ್ಸು, ಬುದ್ಧಿ ಮತ್ತು ಕಾರಣ ಶರೀರವನ್ನು ಒಳಗೊಂಡ ಒಂದು ಆಕಾರ ಮನುಷ್ಯರ ಆಕಾರ ಇರುವ ಶರೀರ. ಇದು ಕಣ್ಣಿಗೆ ಕಾಣಲ್ಲ. ಸೂಕ್ಷ್ಮ ಶರೀರ ಮನಸ್ಸು ಬುದ್ಧಿಯಿಂದ ಆಗಿದೆ. ಇದು ಜೊತೆಗೆ ಕಾರಣನು ಸೇರ್ಕೊಂಡಿದೆ. ಹೀಗೆ ಲಿಂಗ ಶರೀರ ಅಂತ ಕರೀತಾರೆ. ಈ ಲಿಂಗ ಶರೀರವೇ ಜನ್ಮ ಜನ್ಮಾಂತರದಲ್ಲಿ ಹೋಗಿ ಬರೋದು, ಒಂದು ದೇಹದೊಳಗೆ ಬರೋದು, ಆಮೇಲೆ ಅಲ್ಲಿ ಕೆಲವು ದಿವಸ ಇದ್ದ ಅಲ್ಲಿಂದ ಲಿಂಗ ದೇಹ ಆ ಒಂದು ಶರೀರವನ್ನು ಬಿಟ್ಟು ಬೇರೆ ಶರೀರವನ್ನು ಪ್ರವೇಶಿಸೋದು. ಹೀಗೆ ಅನೇಕ ಜನ್ಮಗಳಾಗದು ಈ ಲಿಂಗ ಶರೀರದಿಂದಲೇ. ಲಿಂಗ ಶರೀರ ಛಿದ್ರವಾಗದೆ ನಮಗೆ ಈ ಜನ್ಮಗಳ ದುಃಖ ನಮಗೆ ಬಿಡುಗಡೆ ಆಗಲ್ಲ. ಈ ಲಿಂಗ ಶರೀರ ಛಿದ್ರವಾಗಬೇಕು. ಅದಕ್ಕೆ ಪರಮಾತ್ಮನ ಕೃಪೆ ಬೇಕು. ನಾವು ಪರಮಾತ್ಮನಲ್ಲಿ ಕೇಳ್ಕೋಬೇಕು. ಅವನಿಗೆ ನಮ್ಮ ಮೇಲೆ ಕರುಣೆ ಬಂದ್ರೆ ಲಿಂಗ ಶರೀರವನ್ನು ಸುಟ್ಟು ಅದನ್ನೇ ಮೋಕ್ಷ ಅಂತ ಕರೀತಾರೆ. ಲಿಂಗ ಶರೀರವು ಅರಿವಿನ ಪ್ರಭಾವದಿಂದ ಚೇತನ ಪಡೆದಂತೆ. ಲಿಂಗ ಶರೀರಕ್ಕೆ ಅರಿವಿನ ಪ್ರಭಾವ ಚೇತನ ಪಡೆದು ಕರ್ಮ ಫಲಗಳಲ್ಲಿ ಸುಖ ದುಃಖಗಳಲ್ಲಿ ಅನುಭವಿಸುತ್ತಾ ಬಹಳ ಭಂಗ ಪಡುತ್ತೆ. ಅಖಂಡ ಚಿನ್ಮಯ ನಿಸ್ಸಂಗ ನಿರಂಜನ ಅವಯವರಹಿತ ಪರಮ ಮಂಗಳ ಸ್ವರೂಪನಾದ ಪರಬ್ರಹ್ಮನಿಗೆ ಸುಖ ದುಃಖಗಳ ಸಂಬಂಧವಿಲ್ಲ. ಈ ಸುಖ ದುಃಖ ಅನುಭವಿಸುವುದು ಲಿಂಗ ಶರೀರ, ಪರಮಾತ್ಮ ಅಲ್ಲ. ನಮ್ಮ ಒಳಗಡೆ ಇರತಕ್ಕಂಥ ಪರಮ ಮಂಗಳ ಸ್ವರೂಪನಾದ ಪರಬ್ರಹ್ಮನಿಗೆ ಸುಖ ದುಃಖಗಳಿಲ್ಲ. ಅದರ ಸಂಬಂಧ ಅವನಿಗೆ ಇಲ್ಲೇ ಇಲ್ಲ. ಯಾವಾಗಲೂ ಚಿನ್ಮಯ ನಿಸ್ಸಂಗ ನಿರಂಜನ ಅವಯವರಹಿತನಾದವನು ಆನಂದ ಸ್ವರೂಪ. ಆ ಅಖಂಡ ಚಿನ್ಮಯನಿಗೆ ಈ ಸುಖ ದದುಃಖಗಳು ಎಂಬುದು ಇಲ್ಲ. ಇದೇನಿದ್ರು ಲಿಂಗ ಶರೀರ ಅದು ನಮ್ಮ ಮನುಷ್ಯಂದು. ಸಂಘ ದೋಷದಲ್ಲಿ ಉತ್ತಮಗೆ ದುಸ್ಸಂಗಿ ಎಂಬ ಅಭಿಧಾನ ಬಂದಂತ ಅಂಗರಹಿತನು ಸಂಘ ದೂರನು ಜೀವನೆನಿಸುವನು. ಲಿಂಗ ಸಂಗವ ಪಡೆದು ದುಃಖಿತ ರಂಗದೊಳಗಾಳುವನು. ಲಿಂಗಕ್ಕೆ ಭಂಗವಾಗಲ ಖಂಡನಾಗಿಗ ನಿಶ್ಚಲಾತ್ಮಕನು. ಉತ್ತಮನಾದವನು ಒಳ್ಳೆ ಹೆಸರು ತಗೊಂಡನು. ಕೆಟ್ಟ ಸಾಹಸದಿಂದ ದುಸ್ಸಂಗಿ, ಕೆಟ್ಟವರ ಸಾಹಸ ಮಾಡಿ ಈ ಒಳ್ಳೆಯವನು ಕೂಡ ದುಸ್ಸಂಗಿ ಅಂದ್ರೆ ದುಷ್ಟರ ಸಂಘವನ್ನು ಮಾಡಿದವನು ಅಂತ ಹೆಸರು ಪಡೋನು. ಹಾಗೆ ಸಂಘ ಅಂಗಗಳಿಲ್ಲದ ಬ್ರಹ್ಮ, ಅವನಿಗೆ ಯಾರ ಜೊತೆಯೂ ಇಲ್ಲ, ಆಮೇಲೆ ಯಾವ ಅಂಗಗಳು ಇಲ್ಲ ಅವನಿಗೆ. ಅಂತ ಪರಬ್ರಹ್ಮ ಜೀವನೆನಿಸಿಕೊಂಡು ಸೂಕ್ಷ್ಮ ಶರೀರದ ಸಂಘದಿಂದ ದುಃಖ ಸಮುದ್ರದಲ್ಲಿ ಮುಳುಗ್ತಾನೆ. ಸೂಕ್ಷ್ಮ ಶರೀರವನ್ನು ಧರಿಸಿ ಅದರ ಸಂಘದಿಂದ ದುಃಖ ಸಮುದ್ರ ಮುಳುಗ್ತಾನೆ. ಅದಕ್ಕೆ ಜೊತೆಗೆ ಸೂಕ್ಷ್ಮ ಶರೀರ ಜೊತೆ ಸೇರ್ಕೊಂಡ್ಮೇಲೆ ಆವಾಗ ಅದು ಅನೇಕ ಜನ್ಮಗಳನ್ನು ತಾಳುತ್ತೆ. ಆ ಜನ್ಮಗಳಲ್ಲಿ ಸುಖ ದುಃಖಗಳು ಬೇಕಾದಷ್ಟೇ. ಸಾಮಾನ್ಯ ಹೇಳ್ತಾರೆ ಬರೀ ದುಃಖನೇ, ಸುಖ ಎಂಬುದೇ ಬಹಳ ಕಮ್ಮಿ. ಹೀಗೆ ಲಿಂಗದೇಹವು ಭಂಗವಾದೊಡನೆ, ಆ ಲಿಂಗದೇಹ ಛಿದ್ರವಾದಾಗ ಆ ಅಖಂಡ ವಸ್ತುವೇ ಆಗುವನು. ಅವಾಗ ಅವನು ಯಾವಾಗಲೂ ಕೂಡ ಪರಮಾತ್ಮನಾಗೆ ತೋರ್ತಾನೆ. ಅಲ್ಲಿವರೆಗೂ ಲಿಂಗದೇಹ ಹೋಗೋವರೆಗೂ ನಮಗೆ ಮುಕ್ತಿ ಎಂಬುದಿಲ್ಲ. ಅದನ್ನೇ ಮುಕ್ತಿ ಅಂತ ಕರೀತಾರೆ. ಲಿಂಗದೇಹ ನಾಶವಾಗಬೇಕು. ಅದಕ್ಕೆ ಪರಮಾತ್ಮನ ಕೃಪೆ ಬೇಕು. ತನ್ನ ಸ್ವರೂಪವನ್ನು ಮರೆತು ಆ ಬಳಿಕ ಗುರುಮುಖದಿಂದ ಇದನ್ನು ಅರಿಯುತ್ತೇವೆ ಅಂತ ಹೇಳ್ತೇವೆ.
ನಮ್ಮ ರೂಪ ಏನು, ನಮ್ಮ ಸ್ವರೂಪ ಏನು ಎಂಬುದು ನಮಗೆ ಗೊತ್ತಿಲ್ಲ. ನಾವು ಈ ದೇಹ ಅಂತಲೇ ಅನ್ಕೊಂಡಿದ್ವಿ. ಗುರು ಅವಾಗ ಹೇಳ್ತಾನೆ, ಇದಲ್ಲಪ್ಪ, ಒಳಗಡೆ ಅರಿವು ಎಂಬುದಿದೆ ಅಂತ ಹೇಳಿ. ಆಗ ಚಿದ್ರೂಪನಾದ ಆತ್ಮನಿಗೆ ಅರಿವು ಮರೆವುಗಳು ಇರುತ್ತವೆ. ನಾವು ದೇಹದೇರಿಯಾದ ಧಾರಿಯಾದ ನಮಗೆ ಒಳಗಡೆ ಇರ್ತಕ್ಕಂಥ ಚಿನ್ಮಯ ಆತ್ಮನಿಗೆ ಮರೆವು ಇದೆಯಾ? ಮರೆವಾಗಿ ಹೀಗಾಯ್ತು, ಅರಿತು ಹೀಗಾಯ್ತು. ಆತ್ಮನು ಅರಿಯುವುದೂ ಇಲ್ಲ, ಮರೆಯುವುದೂ ಇಲ್ಲ. ಒಳಗಡೆ ಇರ್ತಕ್ಕಂಥ ಆತ್ಮ ಅವನು ಅರಿಯದೂ ಇಲ್ಲ, ಅವನು ಮರೆಯದೂ ಇಲ್ಲ. ಯಾವಾಗ್ಲೂ ಅರಿವಿನ ಸ್ವರೂಪೇ ಅವನು. ಅರಿವಿನ ಸ್ವರೂಪಕ್ಕೆ ನಾವು ಆತ್ಮ ಪರಮಾತ್ಮ ಅಂತ ಹೇಳುದು. ಅವನು ಮರೆಯದು ಇಲ್ಲ, ಅವನು ಶುದ್ಧ ಜ್ಞಾನ ಸ್ವರೂಪನಾಗಿದ್ದಾನೆ. ಅಂತಃಕರಣದ ಉಪಾಧಿಯಿಂದ ಅರಿವು ಮರೆವುಗಳಾಗುತ್ತವೆ. ಅಂತಃಕರಣದ ಉಪಾಧಿಯಿಂದ, ಯಾಕೆಂದ್ರೆ ಇದೇ ಒಂದು ದರ್ಶನ ಅಂತಃಕರಣ, ಬುದ್ಧಿ, ಮನಸ್ಸು ಬುದ್ಧಿ ಎಂಬ ಸೇರ್ಕೊಳ್ತವೆ. ಅಂತಃಕರಣ ಮನಸ್ಸು, ಬುದ್ಧಿ ಮತ್ತು ಅಹಂಭಾವ, ಇವುಗಳಿಗೆ ನಾವು ಅಂತಃಕರಣ ಅಂತ ಕರಿತೀವಿ. ಇದರ ಉಪಾಧಿಯಿಂದ ಅರಿವು ಮರೆವುಗಳು ಉಂಟಾಗುತ್ತವೆ. ಅರಿವು ಮರೆವುಗಳು ಎಂಬುದು ಈ ಆ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳೇ ಹೊರತು ಆ ಪರಮಾತ್ಮನಿಗೆ ಇಲ್ಲ. ಅರಿದು ನೀ ಪರವಸ್ತುವಾದೊಡೆ ಮರೆದು ನೀನೇನಾದೆಯ ಅರಿವಿನಲಿ ಬೇರೊಬ್ಬ ಮರವೆಯಲಿ ಒಬ್ಬರೆರಡುಂಟೆ ಅರಿವು ಮರವೆಗಳಲ್ಲಿ ನೀನೆಡೆ ವರಿಯದರಿವಾಗಿಪ್ಪೆ ಕೀಳ ಅರಿವು ಮರೆವಗಳೆಂಬುವೆಲ್ಲವು ಕರಣ ಧರ್ಮಗಳು. ವ್ಯಾಸರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅರುತ್ತೆ, ನಾನು ಗುರುಗಳು ಹೇಳಿದ್ರು ಅವಾಗ ಅರುತ್ತೆ. ಅರಿತು ನೀ ಪರಬ್ರಹ್ಮವಾದರೆ ಮರೆತು ನೀನೇನಾಗಿದ್ದೆ ಅಂತ ಹೇಳ್ತಾರೆ. ನಾನು ಅರಿತು ಪರಬ್ರಹ್ಮ ಅದೆ ಅಂತ ಹೇಳಿದ್ರೆ ಮತ್ ನೀನ್ ಮರೆತಾಗ ಬೇರೆನಾಗಿದ್ಯಾ? ನಿನಗೆ ಗೊತ್ತಿಲ್ಲದೆ ಇದ್ದಾಗ, ಅರಿಯದೇ ಇದ್ದಾಗ ನೀನು ಬೇರೊಬ್ಬನಾಗಿದ್ದ. ಹೀಗೆ ಅರಿತಾಗ ಒಬ್ಬನು, ಮರೆತಾಗ ಒಬ್ಬನು ಅಂತ ಹೇಳಿ ಇಬ್ರು ಪರಬ್ರಹ್ಮ ಇದಾರ, ಇಬ್ಬರು ಚಿದ್ರೂಪರಿದ್ದಾರ. ಕಸಿ ಒಡೆಯದ ಚಿದ್ರೂಪನೇ ಆಗಿದ್ದೆ ನೀನು, ಮರೆತಾಗ್ಲೂ ಅವನೇ ಆಗಿದ್ದೆ. ಮರೆತಾಗ್ಲೂ ನೀನು ಪರಮಾತ್ಮ, ಅರಿತಾಗ್ಲೂ ನೀನು ಪರಮಾತ್ಮ ಅಂತ. ಅರಿವು ಮರೆವುಗಳು ಅಂತಃಕರಣದ ಧರ್ಮಗಳು. ಇವು ಅಂತಃಕರಣ ಅಂದ್ರೆ ಮನಸ್ಸು, ಬುದ್ಧಿ ಮತ್ತು ಅಹಂಭಾವ, ಇವುಗಳ ಧರ್ಮಗಳೇ ಹೊರತು ಆ ಪರಮಾತ್ಮನ ಧರ್ಮಗಳು ಅಲ್ಲ. ಅವನು ಅರಿಯೋದು ಇಲ್ಲ, ಮರೆಯೋದು ಇಲ್ಲ. ಯಾವಾಗಲೂ ಅರಿವಿನ ಸ್ವರೂಪ, ಶುದ್ಧ ಅರಿವು ಅಂತ ಹೇಳಿ ಹೇಳ್ತಾರೆ. ಸೂರ್ಯನನ್ನು ಮೋಡಗಳು ಮರೆ ಮಾಡಿದಾಗ ಸೂರ್ಯನ ಅಡಿಗೋದ ಅಂತ ಹೇಳೋದು ಎಷ್ಟು ತಪ್ಪು. ಹಾಗೆ ನಾವು ಜ್ಞಾನ ಸ್ವರೂಪನಾದ ಆತ್ಮನನ್ನು ಮುಚ್ಚಿರುವುದನ್ನು ಕಂಡು ಆತ್ಮನು ಸಂಸಾರದಿಂದ ಬಂಧಿತನಾಗಿದ್ದಾನೆ ಅಂತ ಹೇಳಿ ಅಜ್ಞಾನಿಗಳು ಹೇಳೋದು ತಪ್ಪು. ಆತನ ಶ್ವಾಸ, ಆತನ ಶ್ವಾಸಗಳೇ ವೇದಗಳು, ಆತನ ಕ್ಷಿಯ ಸೂರ್ಯ ಚಂದ್ರಮರು, ಆತನ ಅವಯವವೆಲ್ಲವಿ ಸತ್ಯಾದಿ ಲೋಕಗಳು, ಆತನಿಂದ್ರಾದ್ಯಖಿಲ ದೇವಂ ವ್ರಾತಮಯನಿ ವಿಶ್ವದೊಳು ಹೊರಗಾತನೆ ಪರಿಪೂರ್ಣ ವಿಶ್ವಾತೀತನೆನಿಸುವನು. ಪರಬ್ರಹ್ಮ, ಈಶ್ವರ, ಪರಮಾತ್ಮ, ಪೂರ್ಣ ಬ್ರಹ್ಮ. ಆ ಈಶ್ವರನ ನಿಶ್ವಾಸಗಳೇ ವೇದಗಳು. ಅವನು ಉಸಿರಾಡ್ತಕ್ಕಂಥ, ಅವನು ಬೆಳೀತಕ್ಕಂಥ ಗಾಳಿಯ ವೇದಗಳು. ಸೂರ್ಯಚಂದ್ರರು ಅವನ ಕಣ್ಣುಗಳಂತೆ. ಪಾತಾಳದಿಂದ ಸತ್ಯಲೋಕದವರೆಗೆ ಲೋಕಗಳು, ಅತಳ ವಿತಳ ಪಾತಾಳ ಅಂತ ಹೇಳಿ 7 ಲೋಕಗಳನ್ನ ಹೇಳ್ತೀವಿ. ಆಮೇಲೆ ಭೂಲೋಕ, ಭೂರ್ಲೋಕ, ಸುವರ್ಲೋಕ ಅಂತ ಹೇಳಿ ಅವನಿಗೆ ಬ್ರಹ್ಮಲೋಕದವರೆಗೆ, ಹೀಗೆ 14 ಲೋಕಗಳು ಅಂತ ಹೇಳ್ತಾರೆ. ಆ ಎಲ್ಲಾ ಸಮಸ್ತ ಲೋಕಗಳು ಅವನ ಅವಯವಗಳು. ಅವನ ಆ 14 ಲೋಕಗಳು ಅವನ ಅವಯವಗಳು. ಅವಯವ ಅಂದ್ರೆ ಕೈ, ಕಾಲು, ಈ ತರ ಅಂಗಗಳು. ಇಂದ್ರಾದಿ ಸಮಸ್ತ ದೇವತೆಗಳು ಅವನಲ್ಲಿದ್ದಾರೆ. ಇಂದ್ರ ಎಲ್ಲ ಇದ್ದಾರೆ ಅವನ ಅವನ ದೇಹದಲ್ಲಿ, ಆ ಪರಮಾತ್ಮ ದೇಹದಲ್ಲಿ.
ವಿಶ್ವದ ಒಳಗೆ ಹೊರಗೆ ಅವನಿದ್ದಾನೆ, ವಿಶ್ವದ ಆಚೆಗೂ ಅವನೇ ಇದ್ದಾನೆ. ಅವನು ಇಲ್ಲದ ಜಾಗವೇ ಇಲ್ಲ. ಅವನು ಸರ್ವವ್ಯಾಪಿ, ಅವನು ಎಲ್ಲಾ ಕಡೆಗೂ ವ್ಯಾಪಿಸಿದ್ದಾನೆ. ವ್ಯಾಪಕತ್ವ ಅಂತ ಸತ್ಯ, ಜ್ಞಾನ, ಆನಂದ, ಅನಂತ ಅಂತ ಹೇಳಿ. ಸತ್ಯ ಸ್ವರೂಪ, ಜ್ಞಾನ ಸ್ವರೂಪ, ಅನಂತ ಸ್ವರೂಪ. ಅನಂತ ಸ್ವರೂಪ ಅಂದ್ರೆ ಎಲ್ಲ ಕಡೆಗೂ ವ್ಯಾಪಿಸಿರೋದು. ಆನಂದ ಸ್ವರೂಪ, ಆನಂದ ಯಾವಾಗಲೂ ಅವನು ಆನಂದದಲ್ಲೇ ಇರ್ತಾನೆ. ಅಂತ ಪರಬ್ರಹ್ಮನಿಗೆ ಈ ಅವನು ಆ ಅವಯವಗಳು, ಇಂದ್ರಾದಿ ಸಮಸ್ತ ದೇವತೆಗಳು ಅವನಲ್ಲೇ ಇದ್ದಾರೆ. ವಿಶ್ವದ ಒಳಗೆ ಮತ್ತು ಹೊರಗೆ ಅವನು ತುಂಬಿದ್ದಾನೆ, ವಿಶ್ವದ ಆಚೆಗೂ ಅವನೇ ಇದ್ದಾನೆ. ಇಂಥವನು ಸರ್ವಂತರ್ಯಾಮಿ, ಆ ಪರಬ್ರಹ್ಮ ಅಂತ ಹೇಳ್ತಾರೆ. ಈ ಪರಿಯ ಬಹುಗುಣಗಳಲ್ಲಿ ಬಹುರೂಪನೆನಿಸಲು ಅನಂತ ನಾಮಗಳು ಆ ಪರಮ ಪುರುಷಂಗೆ ಶ್ರುತಿ ಸಮ್ಮತಗಳ ಇಹವು. ತಾಪಕಾರಣವಾದ ಸಂಸ್ಕೃತಿ ಲೇಪವಾತಂಗಿಲ್ಲವೊಬ್ಬನೆ ಭಾಪು ವಿದ್ಯೋಪಾದಿಯಂ ಬಹುರೂಪನಾಗಿಗನು. ಹಲವು ಗುಣಗಳ ಉಪಾಧಿಯಿಂದ ಬಹುರೂಪವನ್ನ ತಾಳುತ್ತಾನೆ ಪರಮಾತ್ಮ. ಈ ಗುಣಗಳ ಉಪಾಧಿಯಿಂದ ಪರಮಾತ್ಮ ಬೇರೆ ಬೇರೆ ರೂಪಗಳಿರ್ತಾನೆ. ಅವನಿಗೆ ಹೆಸರುಗಳು ಬೇರೆ ಬೇರೆ ಆದವು. ಆ ಹೆಸರುಗಳಿಂದ ಶ್ರುತಿ ಸಮ್ಮತವಾದವು. ನಾವು ಹೇಳ್ತಾ ಇರ್ತಕ್ಕಂಥ ಸಹಸ್ರನಾಮ, ಸಾವಿರ ನಾಮ ಹೇಳ್ತೀವಿ. ಆಮೇಲೆ ತ್ರಿಶತಿ 300 ನಾಮ ಹೇಳ್ತೀವಿ. ಆಮೇಲೆ ಅಷ್ಟೋತ್ತರ 108 ಹೇಳ್ತೀವಿ. ಹೀಗೆ ಎಲ್ಲಾ ನಾಮಗಳು ಆ ಒಬ್ಬ ದೇವನಿಗೆ ನಾವು ಹೇಳ್ತಾ ಇರ್ತಕ್ಕಂಥ ಅವೆಲ್ಲ ಶ್ರುತಿ ಸಮ್ಮತವಾದ ಹೆಸರುಗಳು ಕರೀತು. ಹೀಗೆ ಭೇದದಿಂದ, ಗುಣಗಳ ಉಪಾಧಿಯಿಂದ, ಈ ವಿದ್ಯೆಯಿಂದ ಅವನು ಅನೇಕ ರೂಪಗಳಾಗಿ ಕಾಣ್ತಾನೆ. ಹಾಗೆ ಸಂಸಾರದ ಲೇಪವು ಅವನಿಗೆ ಇಲ್ಲ, ಸುಖ ದುಃಖದ ಲೇಪ ಅವನಿಗಿಲ್ಲ. ವಿದ್ಯೆಯ ತೋರಿಕೆಯಿಂದ ಅವನಿಗೆ ಅನೇಕ ರೂಪಗಳು ಉಂಟಾದವು. ವಿದ್ಯೆಯ ತೋರಿಕೆ ಮಾಯೆಯಿಂದ ಅವನಿಗೆ ಅನೇಕ ರೂಪಗಳು ಉಂಟಾಗಂತ ಕಾಣ್ತವೆ. ಅವನು ಇರೋನೊಬ್ನೇ. ಆವಾಗ ನಾವು ಹೀಗೆ ತ್ರಿಪುರವನ್ನು ಸಂಹಾರಿದಾಗ ತ್ರಿಪುರಾರಿಂದ್ವಿ. ಹೀಗೆ ಅನೇಕ ಸಂದರ್ಭಗಳಲ್ಲಿ ಆದಂಥ ಕೆಲಸಗಳಿಂದ ಅವನಿಗೆ ಬೇರೆ ಬೇರೆ ಹೆಸರನ್ನು ಕೊಟ್ವಿ. ಹೀಗೆ ಅನೇಕ ಹೆಸರುಗಳಾಗುವುದು. ಶಿವನಿಗೂ ಸಹಸ್ರನಾಮ, ವಿಷ್ಣುವಿಗೂ ಸಹಸ್ರನಾಮ, ಹೀಗೆ ದೇವಿಗೂ ಸಹಸ್ರನಾಮ. ಆ ಹೆಸರುಗಳಿಗೆ ಲೆಕ್ಕ ಬುಕ್ಕಿಲ್ಲ, ಅಷ್ಟು ಹೆಸರುಗಳು. ಅಷ್ಟೆಲ್ಲ ಹೇಳೋದು ಒಂದೇ ವಸ್ತುವಿಗೆ, ಆ ಪರಬ್ರಹ್ಮನಿಗೆ. ಅದು ಬಿಟ್ಟು ಬೇರೆ ಇಲ್ಲ. ಎಲೆ ಶುಕನೇ, ವಿದ್ಯೆ ಅವಿದ್ಯೆಯಿಂದ ಹುರಿದು ಹಗ್ಗದಲ್ಲಿ ಕಟ್ಟು ಬಿದ್ದಿರುವಂತೆ ತೋರುತ್ತಿಹ ಒಂದೇ ಆದ ಎರಡನೆಯದಿಲ್ಲದ ಪರಬ್ರಹ್ಮ ವಸ್ತುವಿಗೆ ಜೀವಾಯೇಶ್ವರ ಎಂಬ 2 ಹೆಸರುಗಳು ಆದವು. ಶುಕನೇ, ವಿದ್ಯೆ ಇಂಥ ಒಂದು ಹುರಿದ, ಅಂದ್ರೆ ನಾವು ಹೊಸದ ಹಗ್ಗದಲ್ಲಿ ಕಟ್ಟು ಬಿದ್ದಿರುವಂತೆ ತೋರುತ್ತಿರುವುದ ಒಂದೇ ಆದ, ತನಗೆ ಎರಡನೆಯದಿಲ್ಲ. ಎರಡನೇದುಂಬುದಿಲ್ಲ, ಇಲ್ಲ ಇದರಂತೆ ಇರೋದು ಅಂತ ತೋರ್ಸಕ್ ಇನ್ನೊಂದಿಲ್ಲ. ಒಂದೇ ಪರಬ್ರಹ್ಮ ವಸ್ತು. ಈ ಪರಬ್ರಹ್ಮ ವಸ್ತು ಅವಿದ್ಯೆಯ ದಶೆಯಿಂದ ಜೀವ ಈಶ್ವರ ಅಂತ 2 ಹೆಸರುಗಳಾದವು. ಜೀವ ಈಶ್ವರ, ವಿದ್ಯೆ ಎಂಬ 2 ಉಪಾಧಿಗಳು ಅದನ್ನು ಕಳೆದರೆ ಚಿದ್ಘನವು ಅಖಂಡವಾದ ಒಂದೇ ಉಳಿಯುತ್ತೆ. ಇದೇ ಹಸಿ ಪದಾರ್ಥ. ಇವೆರಡು ಒಂದೇ. ಈ ವಿದ್ಯೆಗಳನ್ನು ನಾವು ಕಳ್ಕೊಂಡ್ರೆ ಚಿದ್ಘನವು ಅಖಂಡವಾದ ಒಂದೇ ವಸ್ತು ಉಳಿಯುತ್ತೆ. ಅದೇ ಹಸಿ ಪದಾರ್ಥ ಎಂದೊಡೆಂದನು ಗುರುವೇ. ಅಸಿಪದದಂದವಾವುದ ಅಖಂಡ ವಸ್ತುವದು ಅಂದೊಡೆಂತಿಹುದು ಐಕ್ಯವೆಂತಹುದು ಉಭಯ ಪದಗಳಿಗೆ. ಸಂದಲಕ್ಷಣೆಯಾವುದದ ತಿಳಿಬಂದದಿಂ ಕೃಪೆ ಮಾಡಬೇಕೆನಗೆ ಎಂದು ಭಿನ್ನಹ ಮಾಡಿದನು ಶುಕ ತಂದೆಯಡಿಗೆರಗಿ. ಶುಕ ವ್ಯಾಸಮುನಿಗಳ ಮಗ.
ಮಗನಿಗೆ ಹೇಳ್ತಾ ಇರ್ತಕ್ಕಂಥ ಈ ಆಧ್ಯಾತ್ಮವನ್ನ. ಆವಾಗ ಶುಕ ತಂದೆಗೆ ನಮಸ್ಕರಿಸಿ, ಹಸಿಪದಾವೆಂದ್ರೇನು, ಜೀವ ಈಶ್ವರ ಐಕ್ಯ ಹೇಗಾಗುತ್ತೆ, ಅಖಂಡ ವಸ್ತು ಎಂಬುದು ಹೇಗಿದೆ, ಯಾವ ಅರ್ಥವನ್ನು ತೆಗೆದುಕೊಂಡರೆ ಹಸಿ ಪದಾರ್ಥ ಸಿದ್ಧಿಸುತ್ತೆ, ನನಗೆ ತಿಳಿಯಪಡಿಸುವಂತೆ ಹೇಳ್ಬೇಕು ಅಂತ ಹೇಳಿ ಕೇಳ್ಕೊತಾನು. ದೇವ ಜೀವರ ಭೇದವೆಂಬುದು ಭಾವಿಸುತ್ತಿರೆ ಚಿನ್ನ ಕಬ್ಬಿಣವು ಆವುದಾದೊಡದೇನು ಸಂಕಲೆ ತಪ್ಪದೆಲೆ ಮಗನೇ. ಈ ವಿಧದ ಪ್ರತಿಬಂಧವಳಿಯದೆ ದೇವನಾಗಲಿ ಜೀವನಾಗಲಿ ಕೇವಲಾನಂದೈಕ ರಸಮಯ ವಸ್ತುವೆಂತಗನು. ವ್ಯಾಸರು ಹೇಳ್ತಾರೆ, ಅವಿದ್ಯೋಪಾದಿಯಲ್ಲಿ ವಿದ್ಯೋಪಾದಿಯಲ್ಲಿ ಜೀವ ಈಶ್ವರ ಅಂತ ಭಾವಿಸುವವರೆಗೆ ಭೇದವು ತಪ್ಪದು. ಈ ಒಂದು ವಿದ್ಯೆಯಿಂದಾದ ಈ ಜೀವೇಶ್ವರ ಭಾವ ಇದು ಹೋಗದಲೆ ನಮಗೆ ನಿಜವಾದ ವಸ್ತುವಿನ ಪರಿಜ್ಞಾನ ಇಲ್ಲ. ಸರಪಳಿಯನ್ನ ಚಿನ್ನದಿಂದ ಮಾಡಿದ್ರೇನು, ಕಬ್ಬಿಣದಿಂದ ಮಾಡಿದ್ರೇನು, ಸಂಕೋಲೆಯ ಕಬ್ಬಿಣದ ಸಂಕೋಲೆಯಿಂದ ಬಿಗಿದ್ರು ಒಂದೇ, ಬಂಗಾರದ ಸಂಕೋಲೆಯಿಂದ ಬಿಗಿದ್ರು ಒಂದೇ. ಬಂಗಾರ ಅಂದ್ರೆ ಏನು, ಅದಕ್ಕೆ ನಮಗೆ ಏನು ಮಾಡಲ್ಲ, ಕಬ್ಬಿಣ ಆದ್ರೆ ಸಂಕೋಲೆಯಿಂದ ನಮಗೆ ಕಷ್ಟ ಆಗುತ್ತೆ, ಬಿಗಿ ಆಗುತ್ತೆ ಎಂಬ ಯಾವುದೂ ಇಲ್ಲ. ಎರಡು ಸಂಕೋಲೆನೆ. ಈ ಉಪಾಧಿ ಪ್ರತಿಬಂಧ ನಮಗೆ ಬಿಡದಲನೆ, ಉಪಾಧಿ ಹೋಗ್ದಲನೆ ನಮಗೆ ಆನಂದ ದೊರಕೋದಿಲ್ಲ. ತನಯ ತ್ವಂ ಪದದರ್ಥವು ಜೀವನ ಪರಿಚ್ಛಿನ್ನತ್ವವಗ್ನತೆ ಎಣಿಸಿ ದುಃಖಿತ್ವವು ಮನೀಶ್ವರ ಪ್ರತ್ಯಗಾದಿಗಳು ಅನಗ ತತ್ಪದದರ್ಥವಾದ ಈಶನ ಪರೋಕ್ಷಾನಂತ ಸುಖವೊಬ್ಬನಲಿ ದೊರೆಕೊಳದಾಗಿ ಮಾಡ್ಪುದು ಭಾಗಲಕ್ಷಣೆಯ. ತೊಂಪದದಿಂದ ಸೂಚಿತವಾದ ಜೀವ ನಾವು ಅಂತ ಹೇಳ್ತೇವೆ. ಇದರಿಂದ ಸೂಚಿತವಾದ ಜೀವ ನಮ್ಮಲ್ಲಿರ್ತಕ್ಕಂಥ ಜೀವ ಭಾವ ಅಥವಾ ಜೀವ, ನಾವೇನು ನಾನು ಅಂತ ಕರಿತೀವಲ್ಲ, ಆ ನಾನು ಎಂಬುದು ಅದು ಜೀವ ಅಂತ ಹೇಳ್ತೇವೆ, ಜೀವಾತ್ಮ ಅಂತ ಹೇಳ್ತೀವಿ. ತೊಂಪದದಿಂದ ಸೂಚಿತವಾದ ಜೀವಾತ್ಮ. ಇವನಿಗೆ ಪರಿಮಿತಿ ಜ್ಞಾನ ಇದೆ, ಏನು ಅಖಂಡವಾದ ಜ್ಞಾನ ಇಲ್ಲ. ಸ್ವಲ್ಪ ಮಾತ್ರ ತಿಳಿದಿದೆ. ಆ ಪರಮಾತ್ಮನಿಗೆ ಹೋಲಿಸಿದ್ರೆ ಇವನು ಒಂದು ಜ್ಞಾನ ಕಡಿಮೆ. ಆ ಅಜ್ಞಾನ, ದುಃಖ, ಒಡೆತನವಿಲ್ಲದೆ ಇರ್ತಕ್ಕಂಥದ್ದು, ಒಳಗಿರೋದು ಗುಣಗಳು, ಇವುಗಳಿಂದ ಸೂಚಿತವಾದವನು ಈ ಜೀವಾತ್ಮ. ಈಶ್ವರನಿಗೆ ಅನಂತತ್ವ, ಎಲ್ಲ ಕಡೆ ಇರೋನು, ಸರ್ವಜ್ಞತ್ವ, ಎಲ್ಲನೂ ತಿಳಿದವನು, ಆನಂದ, ಪ್ರಭುತ್ವ, ಪರೋಕ್ಷತ್ವ ಗುಣಗಳು ಇವೆರಡಿಗೂ ಪರಸ್ಪರ ಹೊಂದುವುದಿಲ್ಲ. ಜೀವಾತ್ಮ ಪರಮಾತ್ಮ ಅಂತ ಹೇಳಿ ನಾವೇನ್ ಹೇಳ್ತೇವೆ, ಅವರಿಗೆ ಒಂದಕ್ಕೊಂದು ವಿರೋಧವಾದ ಗುಣಗಳನ್ನು ನಾವು ಹೇಳಲಾಗಿದೆ. ಆದ್ದರಿಂದ ಭಾಗಲಕ್ಷಣೆಯನ್ನ ಮಾಡಬೇಕು. ಇದನ್ನು ಹೇಳ್ಬೇಕಾದ್ರೆ ನಾವು ಸರಿಯಾದ ಭಾಗಲಕ್ಷಣೆಯನ್ನ ಮಾಡಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಒಂದಕ್ಕೊಂದು ತದ್ವಿರೋಧವಾದ ಇವುಗಳ ಒಂದು ಭಾಗಲಕ್ಷಣೆ ಮಾಡ್ದಲೆ ಇವುಗಳ ಒಂದು ಸಂಯೋಗ ಸಾಧ್ಯ ಇಲ್ಲ, ಐಕ್ಯ ಸಾಧ್ಯ ಇಲ್ಲ. ವಿಹಿತವಹ ಲಕ್ಷಣೆಯ ತಿಳಿ ನೀ ಜಹದೆನಿಸಿರ್ಪುದದ ನಿರ್ವಹಿಸಿ ಸೋಯಂ ದೇವದತ್ತ ಎನಿಪ್ಪ ವಾಕ್ಯದಲ್ಲಿ ಬಹು ವಿರೋಧದ ಸೋಯಮಂಶವ ಸಹಜದಿಂದಲಿ ಕಳೆದುಳಿಸ ಸನ್ನಿಹಿತನಾಗಿಗ ದೇವದತ್ತನದೊಬ್ಬನಾಗಿಗನು. ವಿಹಿತವಾದ ಲಕ್ಷಣೆ ಯಾವ್ದಪ್ಪ ಅಂದ್ರೆ ಜಹಲಕ್ಷಣೆ. ಇದು ಕನ್ನಡ ವ್ಯಾಕರಣದಲ್ಲಿ ಬರುತ್ತೆ. ಜಹಲಕ್ಷಣ, ಜಹಲಕ್ಷಣ, ಅಜಹಲ್ಲಕ್ಷಣ ಅಂತ ಕನ್ನಡದ ವಾಕ್ಯದಲ್ಲಿ ಬರುತ್ತೆ. ವಾಕ್ಯ ಪ್ರಯೋಗದಲ್ಲಿ ನಾವು ಈ ಲಕ್ಷಣ ಅರ್ಥವನ್ನ ನಾವು ನೋಡ್ತಾ ಇದ್ವಿ ಅಂತ. ಈಗ
ಜಹಲಕ್ಷಣೆಯೇ ಇಲ್ಲಿ ಸೂಕ್ತವಾದ್ದು. ಅಂದ್ರೆ ಜೀವಾತ್ಮ ಪರಮಾತ್ಮ ಇವುಗಳಲ್ಲಿ ಅರ್ಥವನ್ನು ಮಾಡ್ತಾ ಹೋದ್ರೆ ಇಲ್ಲಿ ಜಹದ ಲಕ್ಷಣ ಬಹಳ ಸೂಕ್ತವಾದ್ದು. ಆ ದೇವದತ್ತನೇ ಇವನು ಎಂಬ ವಾಕ್ಯದಲ್ಲಿ ಆ ಮತ್ತು ಇವನು ಎಂಬ ಎರಡನ್ನು ತೆಗೆದುಹಾಕ್ಬಿಟ್ರೆ ಅವಾಗ ದೇವದತ್ತ ಒಬ್ಬನೇ ಉಳಿತಾನೆ ಅಂತ. ಇವನು ಆ ಮತ್ತು ಈ ಎಂಬೆರಡನ್ನು ಕೈ ಬಿಟ್ಟರೆ ದೇವದ ಒತ್ವನೇ ಆಗುವುದಿಲ್ವೇ? ಇದು ಜಹದ ಲಕ್ಷಣ. ಜಹಲಕ್ಷಣ ಅಂದ್ರೆ ವಾಕ್ಯದ ಸಾಮಾನ್ಯ ಅರ್ಥವನ್ನ ತಿರಸ್ಕರಿಸುವುದು. ಅಂದ್ರೆ ಆ ಪದಗಳಿಂದ ಬರ್ತಕ್ಕಂತಹ ಅರ್ಥವನ್ನು ನಾವು ತಿರಸ್ಕರಿಸಬೇಕು, ಒಳ ಅರ್ಥವನ್ನು ನೋಡ್ಬೇಕು ಅಂತ. ಅಜಹ ಲಕ್ಷಣ ವಾಕ್ಯದ ವಿಶೇಷ ಅರ್ಥವನ್ನು, ಅದರ ಅಂತರಾರ್ಥವನ್ನು ಸ್ವೀಕರಿಸುವುದು. ತ್ವಂ ಅಸಿ ಇಲ್ಲಿ ಸಾಮಾನ್ಯ ಅರ್ಥವನ್ನು ತೆಗೆದುಕೊಂಡರೆ ಪರಬ್ರಹ್ಮ ಹಾಗೂ ನಾನು ಎಂಬುದು ಒಂದೇ ಆಗಿದೆ ಎಂಬ ಅರ್ಥವಾಗುತ್ತೆ. ಆದರೆ ನಾನು ಎಂಬುದು ಸಾಮಾನ್ಯ ಅಥವಾ ಪ್ರಾಪಂಚಿಕ ಅರ್ಥದಲ್ಲಿ ನಮ್ಮ ದೇಹ, ಮನಸ್ಸು, ಕೆಲಸ, ಮನೆ ಇತ್ಯಾದಿ ಆಗುತ್ತೆ. ನಾನು ದಪ್ಪ ಸಣ್ಣ ಕೆಳಗಿದ್ದೇನೆ, ನಾನು ದೊಡ್ಡ ಉದ್ಯೋಗಿ, ಚಿಕ್ಕ ಉದ್ಯೋಗಿಯಲ್ಲಿದ್ದೇನೆ, ಕನ್ನಡಿಗ, ತಮಿಳಿಗ, ಭಾರತೀಯ, ಬ್ರಾಹ್ಮಣ, ವೈಶ್ಯ, ಹೀಗೆ ನಾನಾ ವಿಧಗಳಿಂದ ನಾವು ಗುರುತಿಸಿಕೊಳ್ಳದೆ ಅದು ನಾನು ಸಾಧ್ಯ ಇಲ್ಲ. ತತ್ವಂ ಅಸಿ ವಾಕ್ಯಕ್ಕೆ ಹಚ್ಚಿದರೆ ಅರ್ಥ ಸಿಗುವುದಿಲ್ಲ. ಏಕೆಂದ್ರೆ ಅಖಂಡ ಹಾಗೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ವ್ಯಾಪಕತ್ವ ನಮ್ಮ ಸಾಮಾನ್ಯವಾದ ನಾನುವಿನ ಯಾವ ವಿಧವಾದ ಅರ್ಥವೂ ಅದಕ್ಕೆ ಹೊಂದೋದಿಲ್ಲ. ಆದ್ರಿಂದ ತ್ವಂ ಅಸಿ ಎಂಬ ವಿಶೇಷ ಅಂತರಾರ್ಥವನ್ನು ತೆಗೆದುಕೊಳ್ಳಬೇಕು. ನಾನು ಹಿಂದೆ ಕೊಟ್ಟ ವಿವರಣೆಗಳಲ್ಲೂ ಮೇಲು ಅಂದ್ರೆ ದೇಹ, ನಾನು ತಮಿಳಿಗ, ಆಮೇಲೆ ಕನ್ನಡಿಗ, ದೇಹ, ಮನಸ್ಸು, ಹೀಗೆ ಇವೆಲ್ಲ ನಾನು. ಈಗ ನಾನು ಎಂಬುದು ನಾವು ಹುಡ್ತಾ ಹೋದ್ರೆ ನಾವು ನಮ್ಮ ದೇಹ ತೋರಿಸ್ತೇವೆ. ನಾನು ಅಂದ್ರೆ ಯಾರು? ನಾನೇ ಕಡ ಅಂತ. ಅಂದ್ರೆ ಈ ಮೇಲಿನ ಹಾಗಾದ್ರೆ ನಾನು ಅಂತ ನಾವು ದೇಹ ಬಿಟ್ಟುಕೊಂಡಲ್ಲ, ದೇಹದಲ್ಲಿರುವ ಕಣ್ಣು, ಮೂಗು, ಇವು ಬಾಯಿ, ಇವುಗಳೇ ನಾನು ಅಂದ್ರೆ ಅಂತ ಹೇಳಿ ಶುರುವಾಗುತ್ತೆ. ಆವಾಗ ಹಾಗೆ ಆ ಅರ್ಥವನ್ನು ನಾವು ಮಾಡಕ್ಕೆ ಬರೋದಿಲ್ಲ. ನಾನು ಅಂದ್ರೆ ನಾವು ದೇಹ, ಒಳಗಡೆ ಹೃದಯ, ಆ ತರ ಹೇಳಕ್ ಬರೋಲ್ಲ. ಆದ್ರಿಂದ ನಾನು ಅಂತಂದ್ರೆ ವಿಶೇಷ ಅಂತರಾರ್ಥವನ್ನು ತೆಗೆದುಕೊಳ್ಳಬೇಕು. ಅಂತರಾರ್ಥದಲ್ಲಿ ನಾನು ಬಂದು ಹುಡುಕ್ತಾ ಹೋಗ್ಬೇಕು. ಮನಸ್ಸು, ಬುದ್ಧಿ ಈ ಒಳಗಡೆ ಇರ್ತಕ್ಕಂಥ ಹೇಳ್ತೀವಿ, ಅದರ ಒಳಗಡೆ ನೋಡುತ್ತಾ ಹೋಗ್ಬೇಕು. ನಿಜವಾದ ನಾನು ಎಂಬುದು ನಮ್ಮ ಆತ್ಮವಾಗಿದೆ ಅಥವಾ ಚೇತನವೇ ಆಗಿದೆ. ಆ ಅರ್ಥವನ್ನು ತೆಗೆದುಕೊಂಡರೆ ನಾನು ಎನ್ನುವುದು ಸತ್ಯವಾದ, ನಿತ್ಯವಾದ ಚೇತನ, ಅದು ಜ್ಞಾನ ಸ್ವರೂಪ. ಆದ್ದರಿಂದ ಸತ್ ಎನ್ನುವುದು ವಿಶ್ವವ್ಯಾಪಿ ಚೇತನ, ನಾನು ಎಂಬ ಚೇತನವು ಮತ್ತು ವಿಶ್ವವ್ಯಾಪಿ ಚೇತನವು ಎರಡೂ ಒಂದೇ ಅಂತ ಕಾಣುತ್ತೆ. ಆದ್ರಿಂದ ಸತ್ ತ್ವಂ ಅಸಿ ಎಂಬ ವಾಕ್ಯದಲ್ಲಿ ಜಹಜ ಮತ್ತು ಅಸಹಜ ಲಕ್ಷಣಗಳನ್ನು ನೋಡ್ಬೇಕು. ಸಾಮಾನ್ಯ ಅರ್ಥವನ್ನ ತ್ಯಜಿಸಿ ಅಂತರಾರ್ಥವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ವ್ಯಾಸಮುನಿಗಳು ವ್ಯಾಕರಣಬದ್ಧವಾಗಿ ಹೇಳ್ತಾ ಇದ್ದಾರೆ. ತತ್ತೆನಿಪ ಶಬ್ದಕ್ಕೆ ಪರೋಕ್ಷವದರ್ಥ ತ್ವಮ್ಯನಲಭಿಮುಖಾರ್ಥವದಿತ್ತರದ ಪದಗಳ ವಿರೋಧಾಂಶಗಳ ಕಳೆದುಳಿದ ತಥ್ಯವೈಕ್ಯವ ಕಂಡವು ಅದ್ವಯ ಸತ್ಯ ಸಹಜಾನಂದ ನಿಜ ಸಂವಿತ್ತದೇ ಕೇಳು ಅಸಿ ಪದಾರ್ಥದ ಸಾಮರಸ್ಯ ರಸ. ತತ್ತೆಂಬ ಪದ ದೂರದಲ್ಲೇ ಇರ್ತಕ್ಕಂಥ ವಸ್ತು, ಅದು 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 ಅಂತ ಹೇಳುವ. ತತ್ ಅಂದ್ರೆ ಅದು ಅಂದ್ರೆ ದೂರದಲ್ಲಿರುವ ವಸ್ತುವನ್ನ ಹೇಳಿದಂತೆ ಆಗುತ್ತೆ. ಎಂಬುದು ಇದರಲ್ಲಿ ಇರುವ ವಸ್ತುವನ್ನು ಹೇಳಿದಂಗ. ಈ ವಿರೋಧಾಂಶಗಳನ್ನು ಕಳೆದರೆ ಸತ್ಯವು, ಅಖಂಡವು, ಅದ್ವಯವು, ಸಹಜಾನಂದವಾದ ಜ್ಞಾನ ಒಂದೇ ಆಗಿ ಉಳಿಯುತ್ತೆ. ಇದೇ ಹಸಿ ಪದದ ಅರ್ಥ. ಅಂದು ಕಾವ್ಯವನೋದಿದಾವಟು ಇಂದು ಕವಿತಾ ಪ್ರೌಢನಾಗಿಗ ನೆಂದದೊಬ್ಬನಲಗ ಪರೋಕ್ಷವನ ಅಭಿಮುಖತ್ವವನು ಹಿಂದುಗಳೆಗೆಂದೆದೆನಿಸುವ ಈ ಸಂದಳಿದ ವಟುದೇಹದಂದದಿ
ಚಂದದ ಅಸಿಪದದ್ವಯಾನಂದಾರ್ಥ ಕೇಳೆಂದ. ಅಂದು ಕಾವ್ಯವನ್ನು ಓದುತ್ತಿದ್ದ ಒಟ್ಟು ಈಗ ಕವಿತಾ ಪ್ರೌಢನಾಗಿದ್ದಾನೆ ಅಂತ ವಾಕ್ಯ. ಆವಾಗ ಕಾವ್ಯವನ್ನು ಓದ್ತಾ ಇದ್ನಲ್ಲ ಅದೇ ಒಟ್ಟು ಈಗ ಪ್ರೌಢನಾಗಿದ್ದಾನೆ, ಎಲ್ಲವನ್ನು ತಿಳ್ಕೊಂಡು ದೊಡ್ಡನಾಗಿದ್ದಾನೆ ಅನ್ನೋದರಲ್ಲಿ ಒಂದು ಮತ್ತು ಈಗ ಅಂತ ಹೇಳಿ ಬರುತ್ತಲ್ಲ, ಆ ಶಬ್ದಗಳನ್ನ ನಾವು ತೆಗೆದುಹಾಕ್ಬಿಟ್ರೆ ಆವಾಗ ವಿರೋಧಾಂಶಗಳನ್ನು ಬಿಟ್ರೆ ಆ ಒಟುವಿನ ದೇಹ ಒಂದೇ ಆಗುತ್ತೆ. ಅವಾಗಿದ್ದವನು ಇವನೇ, ಈಗ ಇದ್ದಿರೋನು ಇವನೇ. ಈ ಒಟುವಿನ ದೇಹ ಒಂದೇ ಉಳಿಯುವಂತೆ, ವಿರೋಧಾಂಶಗಳನ್ನು ತೆಗೆದರೆ ಒಟುವಿನ ದೇಹ ಒಂದೇ ಉಳಿಯುವಂತೆ ಹಸಿ ಪದವು ಒಂದೇ ಆದ ಆನಂದವನ್ನ ಹೇಳುತ್ತೆ. ಒಂದೇ ಆಗಿದಂತಕ್ಕಂಥ ಜೀವನಾದ್ರೇನು ಪರಬ್ರಹ್ಮನಾದ್ರೇನು ಆ ಆನಂದ ಎಂಬುದು ಒಂದೇ ಅಂತ ಹೇಳುತ್ತೆ. ಇದೇ ಹಸಿ ಪದಾರ್ಥ. ಜೀವ ಮತ್ತು ಈಶ್ವರ ಇವೆರಡು ಒಂದೇ ಅಂತ ಹೇಳಿದ್ರೆ ಹಸಿ ಪದಾರ್ಥ. ಕುಂಭದೊಳಗವಕಾಶವಾಗಿದ್ದ ಅಂಬರವೇ ಒಳ ಹೊರಗನೆಲ್ಲವ ತುಂಬಿಕೊಂಡಿಹುದೆಂದು ಬಯಲನು ಬಗೆದು ತಿಳಿವಂತೆ. ಅಂಬುಜಾಸನ ವಿಷ್ಣು ಶತಮಖ ಶಂಭು ಮೊದಲಾದ ಕಿಳಸುರನರ ಎಂಬ ಸರುವರಳೊಬ್ಬನ ಅಸಿ ಪದದರ್ಥ ಕೇಳೆಂದ. ಇದೇ ಮಠ ಆಕಾಶ ಮತ್ತು ಘಟಾಕಾಶ ಅಂತ ಹೇಳಿದ್ರು. ಘಟಾಕಾಶ ಅಂದ್ರೆ ಕುಂಭದೊಳಗೆ ಮಣ್ಣಿನ ಮಡಿಕೆ ಒಳಗಿರತಕ್ಕಂತ ಆಕಾಶ. ಮಠಾಕಾಶ ಅಂದ್ರೆ ಹೊರಗಡೆ ಇರೋ ಆಕಾಶ. ಆ ಕುಂಭದೊಳಗೆ ಇದ್ದಿದ್ರಿಂದ ಅದಕ್ಕೆ ಘಟಾಕಾಶ ಅಂತ ಕರಿತೀವಿ. ಘಟ ಅದು ಕುಂಭ, ಆ ಕುಂಭದೊಳಗೆ ಇರೋದು. ಹೊರಗಡೆ ಇರೋದು ಮಠಾಕಾಶ ಅಂತ ಕರಿತೀವಿ. ಕುಂಭವನ್ನ ಒಡೆದು ಬಿಟ್ರೆ, ಆ ಕುಂಭ ಇಲ್ಲದಂತೆ ಆಗ್ಬಿಟ್ರೆ ಆವಾಗ ಒಳಗಡೆ ಇರುವ ಘಟಾಕಾಶ ಹೊರಗಡೆ ಇರುವ ಮಠಾಕಾಶದಲ್ಲಿ ಸೇರಿ ಹೋಗುತ್ತೆ. ಆವಾಗ ನೀವು ಆಕಾಶವನ್ನ ಕುಂಭದಾಗ ಇದ್ದಿದ್ದು ಹೊರಗಡೆ ಇದ್ದಿದ್ದು ಅಂತ ಹೇಳಕ್ಕಾಗುತ್ತಾ? ಹಾಗಲ್ಲ. ಆದ್ರಿಂದ ಆ ಕುಂಭದಲ್ಲಿರೋ ಆಕಾಶವೇ ಎಲ್ಲಾ ಕಡೆಗೂ ಇರೋ ಆಕಾಶ, ಅದು ಪುನಃ ಅದೇ ಆಕಾಶವನ್ನು ಸೇರ್ತು. ಹಾಗೆ ನಾವು ನಮ್ಮ ದೇಹಾದಿಗಳು, ಜೀವಿಗಳು, ಆಕಾಶ, ಹಾಗೆ ಬ್ರಹ್ಮ ವಿಷ್ಣು ಶಿವ ಇಂದ್ರ ಮೊದಲಾದ ದೇವತೆಗಳು, ಮನುಷ್ಯರು ಎಲ್ಲರೂ ದೇಹಗಳನ್ನು ನಾವು ಕುಂಭಕ್ಕೆ ಹೋಲಿಸೋದಾದ್ರೆ ಎಲ್ಲರಲ್ಲಿ ಇರತಕ್ಕಂತ ಆ ಆಕಾಶ, ಜ್ಞಾನ ಆಕಾಶ, ಚಿದಾಕಾಶ ಅದು ಎಲ್ಲರೊಳಗೂ ಇರುತ್ತೆ. ಆ ಘಟಗಳು ಹೋಗ್ಬಿಟ್ರೆ ಪುನಃ ಮತ್ತೆ ಒಂದೇ ಆಕಾಶ ಆಗಂಗೆ ಒಂದೇ ವಸ್ತು ಎಲ್ಲರಲ್ಲೂ ಇರ್ತಕ್ಕಂಥದ್ದು, ಅದೇ ಅದ್ವಯವಾದ್ದು, ಅಖಂಡವಾದ್ದು ಅಂತ ಹೇಳೋದೇ ಹಸಿಪದದ ಅರ್ಥ. ಎಲ್ಲಾ ಮನುಷ್ಯರೊಳಗೂ ಇರೋದು ಅದೇ. ಎಲ್ಲ ದೇವತೆಗಳಲ್ಲೂ, ವಿಷ್ಣು ಶಿವರಲ್ಲಿಯೂ ಕೂಡ, ಬ್ರಹ್ಮ ವಿಷ್ಣು ಶಿವರಲ್ಲಿಯೂ ಕೂಡ ಇರೋದು ಒಂದೇ ಒಂದು ಶಕ್ತಿ, ಒಂದೇ ಚೈತನ್ಯ, ಒಂದೇ ಚಿಚ್ಛಕ್ತಿ ಅಂತ ಹೇಳದೆ ಹಸಿಪದದ ಅರ್ಥ. ನಾವು ಅದ ಘಟದೊಳಗಿರ್ತಕ್ಕಂಥದ್ನ ಬೇರೆ ಹೆಸರು ಜೀವ ಅಂತ ಕರೆಯೋದು, ಹೊರಗಡೆ ಇರೋದು ಆಕಾಶ ಅದು ಅಲ್ಲ. ಎಲ್ಲಾ ಕಡೆಗೂ ಇರೋದು ಒಂದೇ. ಈ ಒಂದು ಉಪಾಧಿಯಿಂದ ಆಗಿರ್ತಕ್ಕಂಥ ಒಂದು ರೂಪ ಬೇರೆ ಆಗುತ್ತಷ್ಟೆ. ಮಡಿಕೆ ಎಂಬ ಉಪಾಧಿಯಿಂದ ಅದು ಘಟ ಅಂತ. ಯಾವುದೇ ಉಪಾಧಿ ಇಲ್ಲದೆ ಇರತಕ್ಕಂಥ ಹೊರಗಡೆನ ಆಕಾಶ ಅದು ಶುದ್ಧವಾದ ಜ್ಞಾನ. ಅದು ಆ ಎರಡು ಆಕಾಶ ಒಂದೇ. ಇವೆರಡು ಘಟವನ್ನು ತೆಗೆದ್ಬಿಟ್ರೆ ಉಪಾಧಿ ಹೋಯ್ತು. ಆ ಘಟವನ್ನು ತೆಗೆದ್ಬಿಟ್ರೆ ಎರಡೂ ಒಂದೇ ಆಗುತ್ತೆ. ಆದ್ರಿಂದ ಉಪಾಧಿಯನ್ನ ತೆಗಿಬೇಕ ಹೊರತು ಇನ್ ಬೇರೆ ಏನು ಇಲ್ಲ. ಆ ಉಪಾಧಿಯನ್ನು ತೆಗೆದ್ರೆ ಎಲ್ಲದೂ ಒಂದೇ, ಪರಬ್ರಹ್ಮ ಒಂದೇ, ಚೈತನ್ಯ ಒಂದೇ. ಎರಡು ಎಂಬುದು ಇಲ್ಲ, ಎರಡು ಎಂಬುದು ಉಪಾಧಿಯಿಂದ ಆಗಿದೆ ಅಂತ ಹೇಳಿ ಇದು ಹಸಿಪದದ ಅರ್ಥ. ಆವಾಗ ಜೀವ ಈಶ್ವರ ಎರಡು ಒಂದೇ ಅಂತ ಗೊತ್ತಾಗುತ್ತೆ. ಇವತ್ತಿನ ಈ ಉಪನ್ಯಾಸವನ್ನ ನಾವು ಇಲ್ಲಿಗೆ ನಿಲ್ಲಿಸ್ತೇವೆ. ಇದು ಮುಗುದಿಲ್ಲ. ಹಸಿಪದದ
ಮುಂದುವರಿತ ಭಾಗವನ್ನ ಪುನಃ ಮತ್ತೆ ಮಾಡೋಣ ಅಂತ ಹೇಳ್ತಾ ಎಲ್ಲ ಆ, ಗುರು ಭಕ್ತರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕರಿಸಿ ಇದನ್ನ ಹೇಳಲು ಅವಕಾಶ ಮಾಡಿಕೊಟ್ಟ ಎಲ್ಲ ಪದಾಧಿಕಾರಿಗಳಿಗೆ ನಮಿಸುತ್ತಾ ನನ್ನ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಬಹಳ ಚೆನ್ನಾಗಿತ್ತು. ಕಡೆಗೆ ಹೇಳಿದ ಉದಾಹರಣೆ ಅಂತೂ ಬಹಳ ಒಂಥರ ಸ್ಪಷ್ಟವಾಗಿ ಘಟಾಕಾಶ ಮಠಾಕಾಶ ಹೇಳಿದ್ದು, ಆ ಹಸಿಪದ ಅಂದ್ರೆ ಏನು ಅನ್ನೋದಕ್ಕೆ ತುಂಬಾ ಸ್ಪಷ್ಟವಾದ ಒಂದು ಪರಿಕಲ್ಪನೆ ಆಗಿತ್ತು. ಬಹಳ ಅದ್ಭುತವಾದ ಒಂದು ವಿಚಾರ. ಇನ್ನೂ ಹೆಚ್ಚೆಚ್ಚು ಕೇಳಬೇಕು ಇದನ್ನ ಅಂತ ತುಂಬಾನೇ ಇದಿದೆ. ಹಸಿಪದವನ್ನ ಸಂಪೂರ್ಣವಾಗಿ ಕೇಳೋಣ ಮುಂದಿನ ಆ, ಒಂದು ಅವಕಾಶ ಆದಾಗ ನಮ್ಮ ಸತ್ಸಂಗದಲ್ಲಿ ಕೇಳೋಣ. ಇಂದಿನ ಒಂದು ಸತ್ಸಂಗಕ್ಕೆ ಶ್ರೀಯುತ ರಾಮರಾವ್ ಅವ್ರಿಗೆ ಹಾಗೂ ಶ್ರೀಮತಿ ನಿರ್ಮಲಾ ಅವ್ರಿಗೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹಾಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಯಾರಾದರೂ ಇನ್ನೇನಾದರೂ ಹೇಳೋದಕ್ಕಿದ್ರೆ ದಯವಿಟ್ಟು ಹೇಳಬಹುದು. ತುಂಬಾ ಚೆನ್ನಾಗಿತ್ತು. ಇಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಸಹ ಆಸಿ ಪದದ ಮುಂದಿನ ಭಾಗವನ್ನು ಕೇಳೋಣ. ಈ ಲಾಸ್ಟ್ ಹೇಳಿದ್ರಲ್ಲ ಘಟಾಕಾಶ ಮಠಾಕಾಶ ಅಂತೂ ಬಹಳನೇ ಚೆನ್ನಾಗಿತ್ತು. ಈ ಘಟ ಹೊಡಿಯೋದೇ ಕಷ್ಟ ಅಲ್ಲ, ಅವಿದ್ಯೆ ಇಟ್ಬಿಟ್ಟಿದಾನೆ. ಅವಿದ್ಯೆ ವಿದ್ಯೆ ಅಂತ ಕೇಳ್ಬೇಕಾರೆ ಯಾವ್ದೊಂದ್ ಪದ್ಯನ ಈ ಅವಿದ್ಯೆ ಯಾಕೆ ಇಡ್ಬೇಕಾಗಿತ್ತು ಅನ್ನೋ ಒಂದ್ ಜಿಜ್ಞಾಸೆ ಬಂತಪ್ಪ. ಈ ಅವಿದ್ಯೆನೂ ಅವನೇ ವಿದ್ಯೆನೂ ಅವನೇ ಅಂದ್ಮೇಲೆ ಈ ಅವಿದ್ಯೆ ಈ ಘಟಗಳನ್ನ ಹೊಡಿಯಕ್ಕೆ ಅಡ್ಡ ಬರ್ತಾ ಇದೆ. ಈ ಅವಿದ್ಯೆ ಯಾಕೆ ಸೃಷ್ಟಿ ಮಾಡ್ಬೇಕಾಗಿತ್ತು ಅನ್ನೋ ಒಂದ್ ಜಿಜ್ಞಾಸೆ ಬರ್ತಾ ಇದೆ ಮನ್ಸಲ್ಲಿ. ನೀವೇನ್ ಹೇಳ್ತೀರಾ? ಅದು ಪರಮಾತ್ಮನಿಗೆ ಪ್ರಪಂಚ ಮಾಡ್ಬೇಕು ಎಂಬ ಒಂದು ಹುಚ್ಚು ಬಂತು. ನಾನು ಸೃಷ್ಟಿ ತಾನೊಬ್ಬನೇ ಇದ್ದ, ಏಕಮೇವ ಅದ್ವಿತೀಯಂ ಒಬ್ಬನೇ ಇದ್ದ. ಒಬ್ಬನೇ ಇರ್ಬಾರ್ದೆ, ಬೇಜಾರಾತು. ನಾನು ಪ್ರಪಂಚ ಮಾಡ್ಬೇಕು, ಬ್ರಹ್ಮಾಂಡಗಳು ಸೃಷ್ಟಿ ಮಾಡ್ಬೇಕು ಅಂತ ಅವನಿಗೆ ಯಾವಾಗ ಮನಸ್ಸು ಬಂತು, ಯಾವಾಗ ಸಂಕಲ್ಪ ಆಯ್ತು, ತಕ್ಷಣನೇ ಮುಂದಿನ ಸೃಷ್ಟಿಗೆ ದಾರಿಯಾಗಿ ಮಾಯೆ ಎಂಬುದು ಬಂದು ಹೊಕ್ಕಂಟು. ಆ ಮಾಯೆ ಎಂಬುದು ಅವನಲ್ಲಿ ಹೊಕ್ಕಂಡ ತಕ್ಷಣನೇ ಮಾಯ ಪ್ರಭಾವದಿಂದ ವಿದ್ಯಾಗಳು ಹುಟ್ಟಿ ಈ ಪ್ರಪಂಚ ಸೃಷ್ಟಿಯಾದವು. ಎಲ್ಲರೂ ಹಂಗೆ ಅನ್ಕೊಳ್ತಾರೆ, ಇದನ್ನೆಲ್ಲ ಯಾಕೆ ಮಾಡ್ಬೇಕಾಗ್ತಾವನು ಅಂತ. ಅದಕ್ಕೆ ಸಾರ್ವಭೌಮ ಅವನ ಆ ಚಕ್ರವರ್ತಿಗೆ ನಾವು ಏನಾದ್ರು ಹೇಳಕ್ಕಾಗುತ್ತೆ? ಅವನದೇ ಇಷ್ಟ, ಅವನದೇ ನಡೆಯೋದು. ಆದ್ರಿಂದ ಪರಮಾತ್ಮನ ಒಂದು ಕಾರ್ಯ ಇದಕ್ಕೆ ಯಾರು ಏನು ಹೇಳಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಆಗಿಂದಾಗೆ ಎಲ್ಲ ಹಿರಿಯರು. ಅದರಿಂದ ಪರಮಾತ್ಮನಿಗೆ ನಾವೇನಾದ್ರೂ ಹೇಳೋದುಂಟೆ, ಅವನಿಗೆ ಪ್ರಪಂಚ ಸೃಷ್ಟಿ ಮಾಡ್ಬೇಕು ಅಂತ ಅನಿಸ್ತು, ಅವನ ಸಂಕಲ್ಪದಿಂದ ಸೃಷ್ಟಿ ಆಯ್ತು. ಅದೇ ಆ ವಿದ್ಯೆ ಸಂಪಾದಿಸ್ಕೊಳಕ್ಕೆ ನಾವು ಸಾಧನೆ ಮಾಡ್ಬೇಕಷ್ಟೇ. ಆ ವಿದ್ಯೆ ತೆಗ್ದಾಕ ಇದಕ್ಕೆ ಒಂದು ಇದು ಅಪ್ಪನಿಗೂ ಇದೇ ಪ್ರಶ್ನೆ ಕೇಳಿದ್ರಂತೆ. ಯಾಕಪ್ಪ ಬೇಕಿತ್ತು ನಿನಗೆ ಇದೆಲ್ಲ ಇಷ್ಟೊಂದೆಲ್ಲ ಮಾಡಿದೆಯಲ್ಲ, ಸುಮ್ಮನೆ ಇಷ್ಟೊಂದೆಲ್ಲ ಸೃಷ್ಟಿಗಳು, ಇದೆಲ್ಲ ಯಾತಕ್ಕೆ? ನನ್ನಿಷ್ಟ ನನ್ನ ಆಟ ಕಣೋ ಅನ್ನಂತೆ ಅಪ್ಪ ಅಂತ ಇದನ್ನ ಹೇಳ್ತಾರೆ ಕೆಲವರು. ನನ್ನಿಷ್ಟ ನನ್ನ ಆಟ ಅಂತ ಹೇಳಿದ್ನಂತೆ. ಅದನ್ನೇ ಅದನ್ನ ಸಾರ್ವಭೌಮತ್ವ ಒಂದು ಅವನಿಷ್ಟ ಅವನ ಆಟ ಅಂತ ಹೇಳ್ಬಿಟ್ಟು ಅಪ್ಪನೇ ಸ್ವತಃ ಹೇಳಿದಾನೆ ಅಂತ ನನ್ಗೆ ಹೇಳಿದ್ದು ಯಾರೋ ಹಿಂಗೆ ಒಂದು ಇದರಲ್ಲಿ ಪ್ರವಚನದಲ್ಲಿ ಅಪ್ಪ ಹಿಂಗೆ ಹೇಳಿದ್ನಂತ, ಹಿಂಗೆ ಕೇಳಿದ್ರಂತ ಯಾರೋ ಅಂತ ಹೇಳಿದ್ ನೆನಪು ಬಂತು. ಹಾಗೆ ಹಿಂಗ್ ಆಗ್ಬಿಟ್ಟಿದೆ ಅವನು. ನಮಗೆ ಮುಂದಕ್ಕೆ ಪೀಕ್ಲಾಟ ಇಟ್ಟಿದ್ದಾನೆ. ಅಲ್ಲ, ಎಷ್ಟು ಸಾಧನೆ ಅನ್ನೋದು ಎಷ್ಟ್ ಜನ್ಮ ಬೇಕೋ ಏನೋ ಆ ವಿದ್ಯೆ ನಾವು ಕಳ್ಕೊಳಕ್ಕೆ. ಅದಕ್ಕೆ ಇಂತ ಒಂದು ಕಷ್ಟವಾದ ಘಟನ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಹೇಳ್ತಾನಲ್ಲ ಇದ್ರಲ್ಲಿ ಎಲ್ಲಿ ಅರಸಲಿ ಎಲ್ಲಿ ಹುಡುಕಲಿ ಅಲ್ಲಿ ಬರುತ್ತೆ, ಅರಿವ ಅರಸುವ ತೆರದಿ ಜಗದಲ್ಲಿ ವಿಹರಿಸುತ್ತಲಿ ಮೆರೆದಿಹೆ ಅಂತೇಳಿ ಬರುತ್ತೆ. ಅರಸುವ ತೆರದಿ, ಆ ಅರಿವನ್ನ ಅರಸುವ ತೆರದಿ ಜಗದಲ್ಲಿ ವಿಹರಿಸುತ್ತಲಿ ಮೆರೆದಿಹೆ. ಅಲ್ಲೇ ಎಷ್ಟು ಚೆನ್ನಾಗಿದೆ ಆ ಹಾಡಲ್ಲಿ ಅರ್ಥ. ಅವನೇ ಅರಿವು ಅರಸ್ತಿರೋನು ಅವನೇ ಅಂತ. ಆ ತೆರದಲ್ಲಿ ವಿಹರಿಸುತ್ತಲೇ ಮೆರೆದಿಯ ನಿನ್ನ ಅರಿಯಲು ಬಂದ ನಾನೇ ನಿನ್ನ ಪಾದಕವಾಗಿಯೇ ಅಂತೇಳಿ ಹಾಡು ಅಷ್ಟು ಚೆನ್ನಾಗಿ ಅಪ್ಪನ ಭಕ್ತರು ಅದು ಎಷ್ಟು ತತ್ವ ಇದೆಲ್ಲ ತಿಳ್ಕೊಂಡು ಅದನ್ನ ಬರ್ದಿದಾರಲ್ಲ. ಅದು ಬರ್ದಿರೋರು ಇವರು ಭಾಗೀರ್ತಕ ಅವರು. ಅದೇ ಎಷ್ಟು ಅದ್ಭುತವಾಗಿ ಈಗ ನಾವು ಕೇಳಿದ್ದು ಪ್ರಶ್ನೆನೇ ಅದ ಉತ್ತರವಾಗೇ ಬರ್ದಿದಾರ ಅವರು. ಹಾಗೇನೆ
ತುಂಬಾ ಇಲ್ಲ, ಚೆನ್ನಾಗಿದೆ. ಅರಿವು ಮರವುಗಳು ಅವನೇ ಆದಾಗ ಮರವೇ ಜಾಸ್ತಿ ಸಂಸಾರದಲ್ಲಿ. ಆ ಮರವು ಹಾ, ಹೋಗ್ಲಾಡ್ಸಕ್ಕೆ ಅರಿವು ಹುಡುಕದೇ ಬಹಳ ಕಷ್ಟ. ಹೌದು ಅದನ್ನೇ ಅವನೇ ಕೊಟ್ಟಿರೋದು, ಎರಡು ಅವನೇ, ಅರಿವು ಹೌದು ಮರವು. ಹೌದು. ಅದನ್ನ ಜಾಗೃತಗೊಳಿಸಕ್ ಆ ಜ್ಞಾನ ಬೇಕು, ವಿವೇಕ ಬೇಕು. ಮತ್ ಇವನ್ನೆಲ್ಲಾ ಕೇಳ್ಕೊಂಡು ಇವನ್ನೆಲ್ಲಾ ಸಾಧನೆ ಅಳವಡಿಸ್ಕೊಂಡು ಬಹಳ ಮಾಡ್ಕೊಂಡು ಕಷ್ಟದ ಹೌದು ಕೆಲ್ಸ ಇವ ಈ ನಂತರ. ಕೆಲ್ಸ ಕೊಟ್ಟಿದ್ದಾನೆ. ಯಪ್ಪ, ಬಹಳ ದೊಡ್ಡ ಸಾಧನೆ ಆ, ಇವೆಲ್ಲ. ಈಗ ಅದಕ್ಕೆ ಉಪಯುಕ್ತವಾದ ನಮ್ಗೆ ಎಲ್ಲದನ್ನು ಹೊಂದಿಸ್ಕೊಟ್ಟಿರೋನು ಅವನೇ ಈ ಸತ್ಸಂಗದಲ್ಲಿ ಇದನ್ನೆಲ್ಲ ಅದೇ ಕೇಳ್ತಿರೋದು. ಅಟ್ಲೀಸ್ಟ್ ಕೇಳಕ್ ಅವಕಾಶ ಹಾ ಕೊಟ್ಟಿದ್ದಾನೆ. ಇದನ್ನ ಫಸ್ಟ್ ಕೇಳ್ಕೊಳ್ರಿ ನೀವು ಅಂತ. ಅದೆಲ್ಲ ಏನು ಮಾಡ್ತಿರೋನು ಅವನೇ. ಈಗೆಲ್ಲ ನಾವ್ ಮಾತಾಡೋದ್ ನೋಡಿ ನಗ್ತಾ ಇರ್ತಾನೆ. ನಗ್ತಿರೋನು ಅವನೇ. ಅಲ್ಲ, ಇದು ಕಷ್ಟದ ವಿದ್ಯೆ ಅಲ್ಲ, ಮತ್ತೊಂಚೂರು ಡಿಸ್ಕಸ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಒಳಗ್ ಹೋಗುತ್ತೆ ಅಂತ ಹೌದೌದು, ಅಷ್ಟೇ. ಕರೆಕ್ಟ್ ಕರೆಕ್ಟ್. ಬಹಳ Okay. ಚೆನ್ನಾಗಿತ್ತು. ಇದೆಲ್ಲ ಒಂಥರ ತಲೆಯಲ್ಲಿ ಇದೆಲ್ಲ ಒಂದು ಕಲ್ಪನೆಗಳು ಬರೋದು ಒಂಥರ ಕೇಳ್ದಾಗ ಬರುತ್ತೆ. ಈಗ ಬಹಳ ಇಂಥ ಈಗ ಒಂದ್ ನಾನು ಹೋಗೋದೇ ಬಹಳ ಕಷ್ಟ ಮನುಷ್ಯನಿಗೆ. ಈ ನಾನು ಅನ್ನೋದ್ ಇಟ್ಬಿಟ್ಟು ಮುಂದಿನ ಒಳನೋಟ, ಸ್ಥೂಲ ಸೂಕ್ಷ್ಮಗಳು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಈ ನಾನು ಇಟ್ಟಿರೋದ್ರಿಂದ ಹೌದು, ಸ್ಥೂಲವಾಗಿ ಇಟ್ಟಿರೋದ್ರಿಂದ ಸೂಕ್ಷ್ಮವಾಗಿ ಒಳಗ್ ಹೋಗೋದೇ ಕಷ್ಟ. ಅಡ್ಡ ಬರ್ತಾ ಇದೆ ಅವು ನಾನುಗಳು. ಎಂತ ದೊಡ್ಡ ಖಂಡಿತ. ವಿದ್ಯೆ ಅಲ್ಲ ಅಂತ ಅನ್ಸುತ್ತೆ, ಹೌದು ಅನಿಸಿಕೆ ಅಷ್ಟೇ. ಹೌದು, ತುಂಬಾ ಚೆನ್ನಾಗಿತ್ತಪ್ಪ. ತುಂಬಾ ಕೇಳಕ್ ಬಹಳ ಬಹಳ ಒಂಥರ ಚೆನ್ನಾಗಿತ್ತು. ಆಹ್ಲಾದ ಉಂಟಾಯ್ತು. ಧನ್ಯವಾದಗಳು ಇಬ್ರಿಗೂ ಸಹ. ತುಂಬಾ ಎಲ್ಲ ಗುರುಭಕ್ತರು ಹೀಗೆ ಒಬ್ರಿಗೊಬ್ರು ಸೇರಿ ಅವ್ರವ್ರ ಒಂದು ಏನೋ ಒಂದು ಹಂಚ್ಕೊಂಡಾಗ ಎಷ್ಟು ಒಂದು ಆನಂದ ಆಗತ್ತೆ. ಈ ತರ ಒಂದು ಸಂಘ ಸಿಗಕ್ಕೂ ನಾವು ನಿಜ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಸಂಘದಲ್ಲಿ ನಾವೆಲ್ಲರೂ ಒಂದು ಸೇರಿದೀವಿ. ನಮಗೊಂದು ಈ ಅಲ್ಲ, ತರದ್ದೊಂದು ಅದು ಎಂತವರಿಗೆ ಅನುಭವಾಮೃತ ಫಸ್ಟ್ ಪದ್ಯದಲ್ಲಿ ಹಾ ಹೇಳಿದ್ರಲ್ಲ, ಹೇಳಿದ್ರಲ್ಲ ಹಾಗೆ. ಆ ಅಧಿಕಾರಿಗಳು. ಅದೆಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ. ಅದೆಲ್ಲ ನಾವೆಲ್ಲ ಈ ರೀತಿ ಒಂದೇ ಒಂದು ಇದನ್ನ ನಾವು ಈ ಒಂದೇನು ಈ ಜರ್ನಿಯಲ್ಲಿ ಇರೋರು ನಾವೆಲ್ಲರೂ ಈ ತರ ಒಂದಾಗಿರೋದು ಕೂಡ ಅವನ ಒಂದು ಬಹಳ ನಮ್ಮ ಒಂದು ಪುಣ್ಯ, ಅವನೊಂದು ಕೃಪೆ ವಿಚಾರನೆ ಸರಿ. ಹೀಗೆ ಮುಂದುವರ್ಸ್ಕೊಂಡು ಎಷ್ಟು ದಿನ ನಮ್ಮ ಅವನ ಕೃಪೆ ಇರುತ್ತೋ, ಎಷ್ಟು ದಿನ ಅವನ ಇಚ್ಛೆ ಇರುತ್ತೋ ನಡೆಸ್ಕೊಂಡು ಹೋಗೋಣ. ಇನ್ನು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಇದರ ಒಂದು ಲಾಭವನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಆ, ನಮ್ಮ ಎಲ್ಲರ ಒಂದು ಆಸೆ. ಹೀಗೆ ಮುಂದುವರ್ಸ್ಕೊಂಡು ಹೋಗೋಣ. ಇಂದಿನ ಒಂದು ಸತ್ಸಂಗವನ್ನ ಮುಗಿಸ್ತಾ ಇದ್ದೇನೆ ಒಂದು ಶಾಂತಿ ಮಂತ್ರದೊಂದಿಗೆ. ಮುಂದಿನ ವಾರ ಮತ್ತೆ ಒಂದು ಬೇರೆ ಒಂದು ವಿಷಯದೊಂದಿಗೆ ಹೀಗೆ ಒಂದು ಆಧ್ಯಾತ್ಮಿಕ ವಾಗಿ ವರಿಯೋದಕ್ಕೆ ಮತ್ತಷ್ಟು ಕೇಳೋಣ. ಬೇರೆ ಒಂದು ವಿಷಯದೊಂದಿಗೆ ಸೇರೋಣ. ನಂತರ ಆಸಿಪದವನ್ನ ಮುಂದುವರಿಸ್ತೇವೆ ಮುಂದಿನ ತಿಂಗಳಲ್ಲಿ. ಮತ್ತೆ ಮುಂದಿನ ವಾರ ಕೂಡ ಹೀಗೆ ಎಲ್ಲರೂ ಬಂದು ಸಹಕರಿಸಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೋತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರಲಿಂಗ. ಜೈ ಜೈ ಶಂಕರ. ಶಂಕರಲಿಂಗ. ನಮಸ್ಕಾರ ಎಲ್ಲರಿಗೂ. ಜೈ ಶಂಕರಲಿಂಗ. ಶಂಕರಲಿಂಗ.